ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ಪರಶುರಾಮಪ್ಪನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ದಯಮಾಡಿ ಸರ್ ಬನ್ನಿ ವೇದಿಕೆಗೆ. ನಮ್ಮ STMCಯ ಮಾಜಿ ಬನ್ನಿ. ಶ್ರೀಯುತ ಕರಿಯಪ್ಪನವರು, ಶ್ರೀ ಪರಶುರಾಮಪ್ಪನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಮತಿ ಪ್ರಿಯಾಂಕಾ ರಂಗಪ್ಪನವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಶ್ರೀ ಹನುಮಂತರಾಯರು, ಶ್ರೀ ಶಿವಕುಮಾರ್, ಶ್ರೀ ವೀರಭದ್ರಪ್ಪನವರು, ಶ್ರೀ ಚೆನ್ನಪ್ಪನವರು, ಶ್ರೀ ಜಮೀರ್ ಸಾಬ್, ಶ್ರೀಮತಿ ರತ್ನಮ್ಮ ಮಂಜಪ್ಪನವರು, ಶ್ರೀಮತಿ ರೂಪಾ ಛತ್ರಪತಿಯವರು, ಶ್ರೀಮತಿ ರೇಣುಕಾ ಶಿವಪ್ಪನವರು, ಶ್ರೀಮತಿ ಸುಮಿತ್ರಾ ಶ್ಯಾಮರಾಜಪ್ಪನವರು, ಶ್ರೀಮತಿ ದಿಲ್ಶಾದ್ ಬಾನು, ಇಲ್ಲ ಬರಲಿಲ್ಲ ವೇಸ್ಟ್ ಆಗ್ತದೆ ಅದನ್ನ ತೆಗೆದುಬಿಡೋಣ, ತೆಗೆದುಬಿಡಿ, ಸುಮ್ಮನೆ ವೇಸ್ಟ್ ಆಗಿ ತೆಗೆದು. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ ಗಜಮುಖದ ದೇವನೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಗಜಮುಖದ ದೇವನೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಾಪಾಡು ಕರುಣಾಳು ವಿಘ್ನನಾಶಕ, ಕಾಪಾಡು ಕರುಣಾಳು ವಿಘ್ನನಾಶಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ. ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ. ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ. ನಿತ್ಯವೂ ಎಡೆಬಿಡದೆ ನಾವು ವಂದಿಸೆ, ಸಕಲ ಇಷ್ಟಾರ್ಥವ ಪರಿಪಾಲಿಸೋ, ಸಕಲ ಇಷ್ಟಾರ್ಥವ ಪರಿಪಾಲಿಸೋ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ. ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಸತ್ಯ ಧರ್ಮದಿ ತೋರೋ ನಿನ್ನ ಮಾಯೆಯ, ಶಾಸ್ತ್ರೀ ಸುಪೂಜಿತ ಸಿದ್ಧಿ ವಿನಾಯಕ, ಶಾಸ್ತ್ರೀ ಸುಪೂಜಿತ ಸಿದ್ಧಿ ವಿನಾಯಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು
ಪ್ರಾರ್ಥನೆಯನ್ನ ನೆರವೇರಿಸಿರ್ತಕ್ಕಂಥ ಕುಮಾರಿ ಯುವರಾಣಿ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸರ್ವರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಲತಾ ತೋಟ್ಗರ್ ಅವರು. ಎಲ್ರಿಗೂ ಕೂಡ ಶುಭ ಸಂಜೆ. 2024 ಮತ್ತು 25ನೇ ವರ್ಷದ ಶೈಕ್ಷಣಿಕ ಬಲವರ್ಧನಾ ವರ್ಷದ ಕಾರ್ಯನಿಮಿತ್ತ ನಾವು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಿಡ್ದಳ್ಳಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತೇಳಿ ನಮ್ಮ STMC ಅಧ್ಯಕ್ಷರಾದಂಥ ಶ್ರೀ ಕರಿಯಪ್ಪ ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸಿ ಅವರನ್ನು ಪುಷ್ಪದೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೋಗ್ರಿ ಸರ್. ಹಾಗೇನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀ ಪರಶುರಾಮಪ್ಪ ಅವರನ್ನು ಕೂಡ ತುಂಬು ಹೃದಯದಿಂದ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪ್ರಿಯಾಂಕಾ ರಂಗಪ್ಪ ಅವರನ್ನು ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಗ್ರಾಮ ಪಂಚಾಯಿತಿ ಇನ್ನೊಬ್ಬ ಸದಸ್ಯರಾದಂಥ ಶ್ರೀ ಹನುಮಂತರಾಯಪ್ಪ ಅವರನ್ನು ಕೂಡ ನಾನು ಪರೋಕ್ಷವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಗ್ರಾಮ ಪಂಚಾಯಿತಿ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವ್ರನ್ನು ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಹಾಗೇನೆ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ವೀರಭದ್ರಪ್ಪ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ ಸದಸ್ಯರಾದಂಥ ಶ್ರೀ ಚನ್ನಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ಜಮೀರ್ ಅಹಮದ್ ಸಾಬ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಶ್ರೀಮತಿ ರತ್ನಮ್ಮ ಮಂಜಪ್ಪನವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯನಿ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ರತ್ನಮ್ಮ, ಶ್ರೀಮತಿ ರೂಪಾ ಛತ್ರಪತಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತವನ್ನ ಬಯಸ್ತೀನಿ. ಸ್ವಾಗತ. ಹಾಗೇನೆ ಇನ್ನೊಬ್ಬ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಶಿವಪ್ಪ ಅವರವರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಸ್ವಾಗತ ಸುಸ್ವಾಗತ. ಹಾಗೇನೆ ಇನ್ನೊಬ್ಬ ಸದಸ್ಯನಿಯಾಗಿರ್ತಕ್ಕಂಥ ಸುಮಿತ್ರಮ್ಮ ಶಾಮರಾಜಪ್ಪನವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೀನಿ. ಸ್ವಾಗತ ಸುಸ್ವಾಗತ. ಹಾಗೇನೆ ಇನ್ನೊಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ದಿಲ್ಶಾದ್ ಬಾನು ಅವ್ರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನಮ್ಮ ಶಿಕ್ಷಣ ಸಂಯೋಜಕರಾದಂಥ ನಮ್ಮ ಮಾರ್ಗದರ್ಶಿಗಳು ಹಿತೈಷಿಗಳು ಆದಂಥ ಶ್ರೀ ಎಂ ಶಂಕರಪ್ಪ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಮೇಡಮ್ ಅವ್ರಿಗೂ ಕೂಡ ನಾನು ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ ಶ್ರೀ ಉಸ್ತುವಾರಿ ಆಗಿರ್ತಕ್ಕಂಥ ನನ್ನ ಸಹೋದರರು ಆದಂಥ ಶ್ರೀ ವಿನಾಯಕ್ ಕುಂಬ್ಳೂರ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ಪುಷ್ಪದೊಂದಿಗೆ ತುಂಬು ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ STMCಯ ಉಪಾಧ್ಯಕ್ಷಿಣಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಾ ರವಿಕುಮಾರ್ ಅವ್ರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಈ ವೇದಿಕೆಗೆ ಬಯಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬ STMCಯ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಕುಮಾರ್ ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಈ ವೇದಿಕೆಯಲ್ಲಿ ಶ್ರೀ ಪ್ರವೀಣ್ STMCಯ ಸದಸ್ಯರು ಅವರು ಕೂಡ ಉಪಸ್ಥಿತರಿದ್ದು, ಶ್ರೀ ಹುಚ್ಚರಾಯಪ್ಪನವರು ಅವರು ಕೂಡ ವೇದಿಕೆಗೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಪ್ರಭು ಮತ್ತಿಕೊಂಡೆ ಅವರು ಕೂಡ, ಹಾಗೇನೆ ಶ್ರೀ ಮೌನೇಶಪ್ಪ STMC ಕಾಮತ್ನವರ STMC ಸದಸ್ಯರು ಅವರು ಕೂಡ ವೇದಿಕೆಗೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ STMCಯ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ಲತಾ ವಿಜಯ್ ಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.
STMC ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಸಿಕ್ಕಪ್ಪ ಜಗನ್ನಾಥ್ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ STMC ಸದಸ್ಯರಾಗಿರ್ತಕ್ಕಂಥ ಶ್ರೀ ತಿಪ್ಪೇಶ್ ಗುಡ್ಡಪ್ಪ ಅವ್ರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನೊಬ್ಬ STMC ಸದಸ್ಯರಾಗಿರಂತ ಶ್ರೀಮತಿ ರೂಪಾ ರವಿಕುಮಾರ್ STMC ಸದಸ್ಯರು ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನೊಬ್ಬ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಕೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮೆಹಬೂಬ್ ಎಂ ಅವ್ರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮೆಹಬೂಬ್ ಸರ್ ಅವರು ಎಲ್ಲಿದ್ರು ಬರ್ಬೇಕು. ಹಾಗೇನೆ ಇನ್ನೊಬ್ಬ STMC ಸದಸ್ಯರಾದಂತ ಶ್ರೀ ನೀಲಪ್ಪ ಅವ್ರಿಗೂ ಕೂಡ, ಶ್ರೀಮತಿ ಗಾಯತ್ರಿ ಬಾಯಿ ಅವರು STMC ಸದಸ್ಯನಿ ಅವರು ಕೂಡ ವೇದಿಕೆಗೆ ಆಗಮಿಸಿದ್ರೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕಾರ್ಯಕರ್ತೆಯಾಗಿರ್ತಕ್ಕಂಥ ಶ್ರೀಮತಿ ರೇಣುಕಮ್ಮ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನೊಬ್ಬರಿದ್ದಾರೆ ಸರ್, ಶ್ರೀಮತಿ ಹಳದಮ್ಮ ಅವರು ಇನ್ನೊಬ್ಬ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹೇಳ್ತೀವಿ ಸರ್. ಹಾಗೇನೆ ನನ್ನ ಪಕ್ಕದ ಮಾರವಳ್ಳಿ ಶಾಲೆಯ ಹೇಳ್ತೀನಿ ಸರ್ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಚಂದ್ರಶೇಖರಪ್ಪ ಮಡಿವಾಳರ್ ಸರ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಪಕ್ಕದ ಮಾರವಳ್ಳಿ ಶಾಲೆಯ ಮಹೇಶಪ್ಪ ಬಿಬಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತಿಸುತ್ತಾ ಪುಷ್ಪದೊಂದಿಗೆ ಸ್ವಾಗತವನ್ನ ಕೋರ್ತೀನಿ. ದಯಮಾಡಿ ಸರ್ ವೇದಿಕೆಗೆ ಬನ್ನಿ ಸರ್. ಹಾಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶಾಂತಮ್ಮ MS ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅವರಿಗೆ ನಮ್ಮ ನಾಗಪ್ಪ ಅವರು ತುಂಬ ಹೃದಯದ ಸ್ವಾಗತವನ್ನ ಪುಷ್ಪದೊಂದಿಗೆ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ STMC ಹಿಂದಿನ STMC ಅಧ್ಯಕ್ಷರಾದಂಥ ಶ್ರೀ ರಾಜಪ್ಪ ಯಶಂ ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೇನೆ ಶ್ರೀಮತಿ ಅಕ್ಷತಾ BS ಅವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇನ್ನೊಬ್ಬ ಸದಸ್ಯನಿಯಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಭಾಸ್ಕರ್ ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಸುರೇಶ್ ಸರ್, ನಯಾಜ್ ಸರ್, ನಿಮ್ಮ ನಿರೂಪಣೆಯ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಶಿಕ್ಷಕರಾದಂಥ ಶ್ರೀ ಬೋರೇಗೌಡ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡೋದಿದ್ದಾರೆ. ನಮ್ಮ ನಾಗಪ್ಪ ಸರ್ ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ನನ್ನ ಸಹೋದ್ಯೋಗಿ ಶಿಕ್ಷಕಿಯರ ಬಳಗ ದೊಡ್ಡದಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ನೃತ್ಯದ ನೃತ್ಯ ಶೋಭಾ SV ಶಿಕ್ಷಕಿಯವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾರೆ. ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೀನಿ. ಹಾಗೇನೆ ಶ್ರೀಮತಿ ಉಮಾ KV ಮೇಡಮ್ ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಕುಮಾರಿ ಯುರಾಣಿ ಮೇಡಮ್ ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬ ಶಿಕ್ಷಕಿಯಾದಂಥ ಶ್ರೀಮತಿ ಪೂರ್ಣಿಮಾ ಅಂಗಡಿ ಅವ್ರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶ್ರೀಮತಿ ರೂಪಾರವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೇನೆ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಈಗ ನಿಮ್ಮ ಮುಂದೆ ಮನರಂಜಿಸಲು ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದ ಲತಾ ಮೇಡಮ್ ಅವರಿಗೆ ಸಹ ಸ್ವಾಗತವನ್ನು ಕೋರ್ತಾ ಅವರಿಗೆ ಪುಷ್ಪವನ್ನ ಸಮರ್ಪಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ.
ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನನ್ನ ಮಕ್ಕಳ ಕಾರ್ಯಕ್ರಮವನ್ನ ಸವಿಯೋದಕ್ಕೆ ಅಕ್ಕಪಕ್ಕಿನ ಎಲ್ಲ ಮುದ್ದು ಮಕ್ಕಳು ಕೂಡ, ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಕ್ಕಂಥ ಮುದ್ದು ಮಕ್ಕಳು ಕೂಡ ಈ ಒಂದು ನನ್ನ ಸಭಾಂಗಣದಲ್ಲಿ ನೆರೆದಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಹೇಳ್ತೀನಿ. ಹಾಗೇನೆ ನನ್ನ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಮಕ್ಕಳ ಎಲ್ಲ ಪಾಲಕ ಪೋಷಕರು ಬೇರೆ ಬೇರೆ ಊರುಗಳಿಂದ ಆಗಮಿಸಿದರ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾರ್ಯದರ್ಶಿಗಳು ಅವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನನ್ನ ಶಾಲೆಯ ಮಕ್ಕಳ ಎಲ್ಲ ಪಾಲಕ ಪೋಷಕ ವರ್ಗದವರೆಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸೋದ್ರೊಂದಿಗೆ ನನ್ನ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರಿಂದವರೆಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಶಿಕ್ಷಕರು ಯಾಕೋ ಸಭೆಗೆ ಆಗಮಿಸಲಿಲ್ಲ, ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇದ್ದೀನಿ. ಹಾಗೇನೆ ನನ್ನ ಛಾಯಾಚಿತ್ರ ನನ್ನ ಹಳೆಯ ವಿದ್ಯಾರ್ಥಿ ಕೂಡ ಧರ್ಮೋಜಿರಾವ್ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೀನಿ. ವೇದಿಕೆಗೆ ಆಗಮಿಸಿ ಪುಷ್ಪವನ್ನ ಸ್ವೀಕರಿಸಿ ಸ್ವಾಗತವನ್ನ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಧರ್ಮೋಜಿರಾವ್ ಅವರು ಇದಾರ? ಹಾಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಗಮಿಸಿದ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನಾನು ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದುವರೆಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವರನ್ನು ಕೂಡ ಸ್ವಾಗತ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲಾ ಮಕ್ಕಳು ಪಾಲಕ ಪೋಷಕರಿಗೆ 2024-25ನೇ ಸಾಲಿನಲ್ಲಿ ನಡೆಸಿರ್ತಕ್ಕಂಥ ಸಿ ಪ್ರಭು, ಕೃಷ್ಣೋಜಿರಾವ್, ಮೌನೇಶಪ್ಪ ಕಾಮಕಾರ, ಇನ್ನು ಭಾರತ್ ಮಾತಾ ಕಿ. ಯಾಕಂದ್ರೆ ಲೈಟಿನ ಬೆಳಕು ನನಗೆ ಬೀಳ್ತಾ ಇದೆ, ಮುಂದೆ ಇದೀರ ಇಲ್ಲ ಅನ್ನೋದೇ ಡೌಟ್ ನನಗೆ. ಹಂಗಾಗಿ ದಯಮಾಡಿ ನೀವು ಇದೀರಾ ನನ್ನ ಎದುರಿಗೆ ಅಂತ ಹೇಳಿ ಧೈರ್ಯ ಬರ್ಬೇಕಂದ್ರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಜಯಘೋಷವನ್ನ ಕೂಗ್ಬೇಕು. ಬಲೋ ಭಾರತ್ ಮಾತಾ ಕಿ. ಕಿಟ್ಟದಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಟ್ಟದಹಳ್ಳಿ ಶಾಲೆಯು ಪ್ರತಿ ವರ್ಷ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅನುಷ್ಠಾನವನ್ನ ಮಾಡಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಜನರಿಗೆ ರಸದೌತಣವನ್ನ ನೀಡೋದ್ರ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನ ಧಾರೆ ಎರೆಯುವ ಕೆಲಸವನ್ನ ಪ್ರತಿ ವರ್ಷ ವ್ಯವಸ್ಥಿತವಾಗಿ ಶಿಕಾರಿಪುರ ತಾಲೂಕಿನಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಹೆಮ್ಮೆಯ ಶಾಲೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅಂತ ಒಂದು ಹೆಮ್ಮೆಯ ಒಂದು ಮಲೆನಾಡ ಸೊಬಗಿನ ಸೆರಗಿನಲ್ಲಿ ಹಾಗೂ ಬಯಲು ಸೀಮೆಯ ಬಲಿಷ್ಠತೆಯನ್ನು ಹೊಂದಿರುವಂತಹ ಪುಟ್ಟ ಗ್ರಾಮ ಈ ಕಿಟ್ಟದಹಳ್ಳಿ. ಈ ಕಿಟ್ಟದಹಳ್ಳಿ ಗ್ರಾಮದ ಎಲ್ಲ ಸುಂದರ ಮನಸ್ಸುಗಳು ಹಾಗೂ ಗ್ರಾಮದ ಎಲ್ಲ ಸರ್ವ ದೇವಾನುದೇವತೆಗಳ ಆಶೀರ್ವಾದದಿಂದ ಇವತ್ತು ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಕಿಟ್ಟದಹಳ್ಳಿಯ ಎಲ್ಲ ಸುಂದರ ಮನಸ್ಸುಗಳು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಅಂದ್ರೆ ತಪ್ಪಾಗಲಾರದು. ಅಂತಹ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ನಮ್ಮ ಇಲಾಖೆಯ ವಿವಿಧ ಸ್ತರದ ಅಧಿಕಾರಿಗಳೇ, ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳೇ, SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳೇ, ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕ ವೃಂದದವರೇ, SDMCಯ ಮಾಜಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರೀತಿಯ ಗಣ್ಯ ಮಹನೀಯರೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹಶಿಕ್ಷಕ ವೃಂದದವರೇ, ಗ್ರಾಮದ ಪೋಷಕರೇ, ತಾಯಂದಿರೇ ಹಾಗೂ ಈ ಅಂಗಳದಲ್ಲಿ ನಲಿದಾಡಲು ಕಾಯುತ್ತಿರುವಂತಹ ನಮ್ಮ ಚಿಣ್ಣರೇ. ಈ ಕಿಟ್ಟದಹಳ್ಳಿ ಗ್ರಾಮ ಹೇಗೆ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಲಿ ಆ ಕಾರ್ಯಕ್ರಮ ಬಹಳಷ್ಟು ವರ್ಷಗಳ ಕಾಲ ಅಜರಾಮರವಾಗಿ ಉಳಿದಿರಬೇಕು. ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇರಬೇಕು. ಅಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಸೃಷ್ಟಿ ಮಾಡ್ತಾ ಬಂದಿರತಕ್ಕಂಥ ಶಾಲೆ ಅಂದ್ರೆ ಅದು ನಮ್ಮ ಕಿಟ್ಟದಹಳ್ಳಿ ಶಾಲೆ. ಇಡೀ ಶಿಕಾರಿಪುರ ತಾಲೂಕಿನಲ್ಲಿ 228 ಶಾಲೆಗಳಿದ್ರೆ ಅದರಲ್ಲಿ 200ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವಂತಹ ಕೆಲವು ಶಾಲೆಗಳಲ್ಲಿ ಈ ಕಿಟ್ಟದಹಳ್ಳಿ ಶಾಲೆನೂ ಕೂಡ ಒಂದು ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ.
ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಬಲಿಷ್ಠವಾದಂತಹ SDMC, ಅದರ ಜೊತೆಗೆ ತನು ಮನ ಧನದಿಂದ ದುಡಿತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಶಾಲೆಯ ಸಿಬ್ಬಂದಿ ವರ್ಗ. ಹೇಗೆ ಅಂದ್ರೆ ಈ ಶಾಲೆಯಲ್ಲಿ ಈಗ ನಾವು ನವರತ್ನಗಳು ಅಂತ ಹೇಳಿ ಕರಿತೀವಿ. ಮುತ್ತು, ಹವಳ, ವಜ್ರ, ವೈಢೂರ್ಯ, ಗೋಮೇಧಿಕ, ಮರತಕ, ಮಾಣಿಕ್ಯ, ನೀಲ, ಪಚ್ಚೆ ಅಂತೇಳಿ. ಈ ಚಂದ್ರಗುಪ್ತರ ಕಾಲದಲ್ಲಿ ಬಹಳಷ್ಟು ಕವಿಗಳಿದ್ರು, ಮೇಧಾವಿಗಳು. ಅವರನ್ನ ನಾವು ನವರತ್ನಗಳು ಅಂತ ಹೇಳಿ ಕರಿತಾ ಇದ್ವಿ. ಆ ರೀತಿ ಪ್ರತಿಬಿಂಬಿಸುವಂತಹ ವ್ಯಕ್ತಿತ್ವಗಳನ್ನ ಹೊಂದಿರುವಂತಹ ಸಿಬ್ಬಂದಿ ವರ್ಗವನ್ನ ಈ ಶಾಲೆ ಹೊಂದಿದೆ. ಅದರಲ್ಲಿ ಬಹಳ ವಿಭಿನ್ನವಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಬಾಹುಬಲಿ ಪಿಕ್ಚರ್ ನೋಡಿದಿರಲ್ಲ ಎಲ್ಲರೂ, ಅದರಲ್ಲಿ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಒಂಥರ ಶಿವಗಾಮಿ ಇದ್ದಂಗೆ, ರಾಜಮಾತೆ. ಅವರಿಗೆ ಯಾವಾಗಲೂ ಸನ್ನದ್ಧರಾಗಿ ಸಾಮ್ರಾಜ್ಯವನ್ನ, ಈ ಶಾಲೆಯನ್ನ ವಿಭಿನ್ನವಾಗಿ ನೋಡಬೇಕು, ಯಾವಾಗಲೂ ಈ ಶಾಲೆಯನ್ನು ವಿಭಿನ್ನವಾಗಿ ತೋರಿಸ್ಬೇಕು, ದುಡಿಬೇಕು ಅಂತ ಹೇಳಿ ಕಟ್ಟಪ್ಪ ಯಾರಪ್ಪ ಅಂದ್ರೆ ನಿಮ್ಮ ಬೋರೇಗೌಡ ಸರ್. ಶಿವಗಾಮಿ ಜೊತೆಗೆ ರಾಜಮಾತೆ ಜೊತೆಗೆ ಯಾವಾಗಲೂ ಕೂಡ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಸಾಗಿಸೋದಕ್ಕೆ ಯಾವಾಗಲೂ ಕೂಡ ಸನ್ನದ್ಧರಾಗಿರ್ತಾರೆ ಅವ್ರ ಜೊತೆಗೆ ಕಟ್ಟಪ್ಪನ ರೀತಿಯಲ್ಲಿ. ಅದೇ ರೀತಿ ಈ ನಾಗಪ್ಪ ಸರ್ ಅಂದ್ರೆ ಒಂಥರ ಮೋಜುಗಾರ, ವೆಂಕಟೇಶಪ್ಪ ಅಂದ್ರೆ ಸೊಗಸುಗಾರ. ಒಬ್ಬ ಮೋಜುಗಾರ, ಸೊಗಸುಗಾರ ಅಂದ್ರೆ ಮೋಜಿನ ರೀತಿಯಲ್ಲಿ ಮಕ್ಕಳ ಜೊತೆಗೆ ಬೆರೆತು ಗಣಿತ, ಇನ್ನುಳಿದ ವಿಷಯಗಳನ್ನ ಕಲಿಸ್ತಾರೆ. ಮಕ್ಕಳಿಗೆ ಯಾವುದೇ ರೀತಿ ಬೇಜಾರಾಗಬಾರ್ದು, ಆ ರೀತಿಯಲ್ಲಿ ಹೊಸತನದಿಂದ ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ರೀತಿ ನಮ್ಮ ವೆಂಕಟೇಶಪ್ಪನವರು ತುಂಬಾ ಸೊಗಸಿನ ಮೂಲಕ ಮಕ್ಕಳ ಜೊತೆಗೆ ಬೆರೆಯೋದಾಗ್ಲಿ, ಸೌಮ್ಯವಾಗಿ ಮಾತಾಡೋದ್ರ ಮೂಲಕ ಕಲಿಸೋದ್ರಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಉಮಾ ಮೇಡಮ್ ಆಗಿರ್ಬೋದು, ಮತ್ತು ಶೋಭಾ ಮೇಡಮ್ ಮತ್ತು ರಾಜೇಶ್ವರಿ ಮೇಡಮ್ ಅವರು ಸೌಮ್ಯವಾಗಿ ಕಲಿಸಬೇಕಾಗಿದ್ದನ್ನು ವ್ಯವಸ್ಥಿತವಾಗಿ ಒಬ್ಬ ತಾಯಂದಿರ ರೀತಿಯಲ್ಲಿ ತಮ್ಮ ಮನೆಯ ಮಕ್ಕಳಂತೆ ತಮ್ಮ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಕಲಿಸೋದ್ರಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಅದೇ ರೀತಿ ಹೊಸದಾಗಿ ಕನಸನ್ನ ಹೊತ್ತು ನಿಮ್ಮ ಶಾಲೆಗೆ ಆಗಮಿಸಿದ್ದಾರೆ ಮತ್ತು ಇಬ್ಬರು ಶಿಕ್ಷಕರು, ಒಬ್ರು ಪೂರ್ಣಿಮಾ ಮೇಡಮ್, ಮತ್ತೊಬ್ರು ಯುವರಾಣಿ. ಮಕ್ಕಳ ಮನಸ್ಸಲ್ಲಿ ಗೆದ್ದು ಅವರಿಗೆ ವಿಭಿನ್ನವಾದ ರೀತಿಯಲ್ಲಿ ಕಲಿಸಿ ಅವರ ಮನಸ್ಸಿನಲ್ಲಿ ಯುವರಾಣಿಯಾಗಿ ಮೆರಿಬೇಕು ಅಂತ ಹೇಳಿ ಕನಸನ್ನ ಹೊತ್ತು ಆಗಮಿಸಿದ್ದಾರೆ. ಅದೇ ರೀತಿ ಪೂರ್ಣಿಮಾ ಮೇಡಮ್ ಅವರು ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಬಾಳಿಗೆ ಬೆಳಕಾಗಬೇಕು, ಪೂರ್ಣಿಮೆ ಬೆಳಕನ್ನು ಚೆಲ್ಲಬೇಕು ಅಂತೇಳಿ ಆಸೆಯನ್ನು ಹೊತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಇವರೆಲ್ಲರ ಒಂದು ಕನಸಿನ ಕೂಸಾಗಿ ಆ ಕನಸಿನ ಅಂಗಳದಲ್ಲಿ, ಈ ಕಿಟ್ಟದಳ್ಳಿ ಶಾಲೆಯ ಅಂಗಳದಲ್ಲಿ ತಮ್ಮ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು 200ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿದೆ. ಅವರೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೇನೆ ರಾಷ್ಟ್ರೀಯ ಶಿಕ್ಷಕರ ಪ್ರತಿಷ್ಠಾನದ ವತಿಯಿಂದ ಇಡೀ ಜಿಲ್ಲೆಗೆ ಒಂದು ಶಾಲೆಯನ್ನ ಉತ್ತಮ ಶಾಲೆ ಅಂತ ಹೇಳಿ ಆಯ್ಕೆ ಮಾಡಿ ಪ್ರಶಸ್ತಿಗೆ, ಗೌರವಕ್ಕೆ ಭಾಜನ ಆಗಿದೆ ಅಂದ್ರೆ ಅದು ಕಿಟ್ಟದಳ್ಳಿ ಶಾಲೆ. ಇಡೀ ಸವದತ್ತಿಯಲ್ಲಿ, ಬೆಳಗಾವಿನ ಸವದತ್ತಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಉತ್ತಮ ಶಾಲೆ ಅಂತೇಳಿ ಆಯ್ಕೆ ಮಾಡಿ ಕಿಟ್ಟದಳ್ಳಿ ಶಾಲೆಗೆ ಆ ಗೌರವವನ್ನು ಸಲ್ಲಿಸಿದ್ರು. ಅದಕ್ಕೆ ನಾವು ಯಾವಾಗಲೂ ಕೂಡ ಆ ಪ್ರತಿಷ್ಠಾನಕ್ಕೆ ಆಭಾರಿಯಾಗಿರ್ತೇವೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ಯಾರಪ್ಪ ಅಂದ್ರೆ ಈ ಗ್ರಾಮದ ಗ್ರಾಮಸ್ಥರು ಹಾಗೂ ಇಲ್ಲಿ ಶಾಲೆಗೆ ಆಗಮಿಸ್ತಾ ಇರ್ತಕ್ಕಂಥ ನಮ್ಮ ನಲಿದಾಡುವ ಮಕ್ಕಳು ಮತ್ತು ಇವರಿಗೆ ವಿದ್ಯಾಭ್ಯಾಸವನ್ನ ದಾರಿ ಎರೆತಾಗಿರ್ತಕ್ಕಂಥ ನಮ್ಮ ಶಿಕ್ಷಕರೊಂದದವರು. ದಯಮಾಡಿ ಇಲ್ಲಿ ಸಾಕಷ್ಟು ಜನ ಪೋಷಕರು, ತಾಯಂದ್ರು ಎಲ್ಲರೂ ನೆರೆದಿದ್ದೀರಿ. ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಏನಪ್ಪಾ ಅಂದ್ರೆ ಪ್ರತಿಷ್ಠೆಗಾಗಿ ಅಕ್ಕಪಕ್ಕದ ಮನೆಯವರು ಯಾವುದೋ ಒಂದು ಶಾಲೆಗೆ ಹಣವನ್ನ ಸಂದಾಯ ಮಾಡಿ ಕೇಳಿದಷ್ಟು ಫೀಯನ್ನ ಕಟ್ಟಿ ಆ ಶಾಲೆಗೆ ಮಕ್ಕಳನ್ನ ಕಳಿಸೋ ಗೋಜಿಗೆ ದಯಮಾಡಿ ಯಾರು ಹೋಗ್ಬೇಡಿ. ಉತ್ತಮವಾದ ಗುಣಮಟ್ಟದ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ. ಯಾವೆಲ್ಲ ಮೌಲ್ಯಗಳನ್ನ ಕಲಿಸ್ಬೇಕು ಅದನ್ನೆಲ್ಲವನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಗಳು ನೀಡ್ತಾ ಇದ್ದಾವೆ. ಒಬ್ಬ ವ್ಯಕ್ತಿ ಕೂಲಿ ಮಾಡಿದ್ರು ಕೂಡ ಕಾಲರ್ ಮೇಲೆ ಕೈ ಎತ್ಕೊಂಡು ಧೈರ್ಯವಾಗಿ ಓಡಾಡ್ತಾ ಇದ್ದಾನೆ ಅಂದ್ರೆ ಅವನು ಸರ್ಕಾರಿ ಶಾಲೆ ಮಗು ಆಗಿರ್ತಾನೆ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾಕಂದ್ರೆ ಅವನಿಗೆ ಆತ್ಮಸ್ಥೈರ್ಯವನ್ನ ನಾವು ಮೂಡಿಸ್ತಾ ಇದ್ದೀವಿ. ಯಾವಾಗಲೂ ಕೂಡ ವಿಭಿನ್ನವಾದಂತ ವಿಭಿನ್ನವಾದಂತ ರೀತಿಯಲ್ಲಿ ನಾವು ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಾ ಇದೀವಿ. ಸಾಕಷ್ಟು ಹೆಚ್ಚು ವಿಷಯ ಹೇಳಲ್ಲ, ಗುಣಮಟ್ಟದ ಶಿಕ್ಷಣ ಇಲ್ಲಿ ದೊರೀತಾ ಇದೆ. ದಯಮಾಡಿ ಯಾವುದೇ ರೀತಿಯ ಗೋಜಿಗೆ ಹೋಗದೆ ಪ್ರತಿಷ್ಠೆಗೆ ಒಳಗಾಗಿ ತಮ್ಮ ಮಕ್ಕಳನ್ನ ಹೆಚ್ಚು ಹಣವನ್ನು ಸಂದಾಯ ಮಾಡಿ ಅನ್ಯ ಶಾಲೆಗಳಿಗೆ ಸೇರಿಸೋ ಬದಲಿ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನ ಬೆಳೆಸಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ತಮ್ಮೆಲ್ಲರ ಸಹಕಾರದಿಂದ ಶಾಲೆಯನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಗೊಳಿಸೋಣ. ಅದೇ ರೀತಿ ಇನ್ನೊಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂದ್ರೆ ಶಿಕಾರಿಪುರ ತಾಲೂಕಿನಲ್ಲಿರ್ತಕ್ಕಂಥ 13 ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ. ಮುಂದಿನ ವರ್ಷದಿಂದ ನಿಮ್ಮ ಶಾಲೆಗೂ ಕೂಡ, ಕಿಟ್ಟದಳ್ಳಿ ಶಾಲೆಗೂ ಕೂಡ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭಿಸೋದಕ್ಕೆ ಇಲಾಖೆ ಅನುಮತಿ ನೀಡಿದೆ. ಮುಂದಿನ ವರ್ಷದಿಂದ ತಮ್ಮೆಲ್ಲರ ಸಹಕಾರದೊಂದಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಅವರ್ ಟೀಚರ್ಸ್ ಆರ್ ರೆಡಿ ಟು ಕ್ರಿಯೇಟ್ ಆನ್ ಇಂಗ್ಲಿಷ್ ಎನ್ವೈರನ್ಮೆಂಟ್ ಪ್ರೌಡ್ಲಿ ಇನ್ GHPS ಕಿಟ್ಟದಹಳ್ಳಿ.
ಕೂಡ ತುಂಬಾ ಧನ್ಯವಾದಂತವ್ರು. ಯಾಕಂದ್ರೆ ಹೇಳ್ತಾ ಇದೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ಧನ್ಯರೆಂದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ಧನ್ಯರೆಂದು. ಹೊಸ ಬೆಳಕೊಂದು ಮೂಡಲಿ ಇಲ್ಲೇ ನಿಮ್ಮಯ ಬಾಳು ಬೆಳಗಲಿ ಎಂದು ನಗು ನಗುತ್ತಾ. ಎಷ್ಟು ಚಂದ ಐತೆ ಎಷ್ಟು ಅಂದ ಐತೆ ನಿಮ್ಮೂರ ಶಾಲೆ. ಎಷ್ಟು ಅಂದ ಐತೆ ಎಷ್ಟು ಚಂದ ಐತೆ ನಿಮ್ಮೂರ ಶಾಲೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಾವುದೇ ರೀತಿಗಳ ವಿಘ್ನಗಳು ಬರದಂಗೆ ಈ ಕಾರ್ಯಕ್ರಮ ಬಹಳಷ್ಟು ವರ್ಷ ಎಲ್ಲರ ಮನಸ್ಸಿನಲ್ಲಿ ಉಳಿಲಿ ಅಂತೇಳಿ ಶುಭ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಇದುವರೆಗೂ ಕೂಡ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂಥ ಶ್ರೀಯುತ ವಿನಾಯಕ್ ಕುಂಬ್ಳು ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಈ ಉದ್ಘಾಟನೆಯನ್ನ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸರ್ವ ಸದಸ್ಯರುಗಳು, ಹಾಗೆಯೇ ನಮ್ಮ ಶಿಕ್ಷಣ ಸಂಯೋಜಕರು, CRP ಮಿತ್ರರು ಎಲ್ಲರೂ ಕೂಡ ಕೈಗೂಡಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು, ಅಧ್ಯಕ್ಷರಿಗೆ ಸಾಥ್ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪರಶುರಾಮನವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಉದ್ಘಾಟಕರ ನೋಡಿ ದಯಮಾಡಿ ಈ ಉದ್ಘಾಟನೆಯನ್ನು ಕುರಿತುಬಿಟ್ಟು ಒಂದೆರಡು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ಪರಶುರಾಮಣ್ಣ. ಎಲ್ಲ ಗೆಸ್ಟಿಗೂ ಅಥವಾ ಟೀಚರ್ಗೂ ನಮಸ್ಕಾರ. ನಮ್ಮೂರಿನ ಹಿರಿಯರಾದಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ವರದಿ ವಾಚನ ಈ ಕಾರ್ಯಕ್ರಮವನ್ನು ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶಪ್ಪ ಸರ್ ಅವರು ನೇರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಟ್ಟದಹಳ್ಳಿ ಶಾಲಾ ವಾರ್ಷಿಕ ವರದಿಯ ವಾಚನವನ್ನು ಈ ದಿನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯಾಮಾತೀತ ನಿರಂಜನಂ ನಾದಬಿಂದು ಕಲಾತೀತ ತಸ್ಮೈ ಗುರುವೇ ನಮಃ. ಈ ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರ ನಾಗರಿಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಈ ಸುಂದರ ಸಂಜೆಯ ಸಮಾರಂಭದಲ್ಲಿ 2024-25ನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲು ಹರ್ಷಿಸುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಟ್ಟದಹಳ್ಳಿಯು ಮಲೆನಾಡಿನ ಅಂಚಿನಲ್ಲಿರುವ ಸುಂದರವಾದ ಶಾಲೆ. ಇದು ನಿಸರ್ಗದ ಮಡಿಲಿನ ಸುಂದರ ಪರಿಸರದಲ್ಲಿ 1942ರಲ್ಲಿ ಪ್ರಾರಂಭ ಮಾಡಲಾಯಿತು. ನಮ್ಮ ಶಾಲೆಯು ನೋಡುಗರ ನೋಟ ಸೂರೆಗೊಳ್ಳುವಂತೆ ಪ್ರಶಾಂತವಾದ ಮತ್ತು ಎತ್ತರವಾದ ಸ್ಥಳದಲ್ಲಿ ನಿರ್ಮಾಣವಾಗಿದೆ. ಶಾಲೆಯು ಸುತ್ತಲೂ ಹಸಿರಿನಿಂದ ತುಂಬಿದ ಹಸಿರಾದ ಗಿಡಮರಗಳಿಂದ ತುಂಬಿದ್ದು ಮಕ್ಕಳ ಮನಸ್ಸು ಆಕರ್ಷಿಸುತ್ತದೆ. ಕಿಟ್ಟದಹಳ್ಳಿ ಗ್ರಾಮವು ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಗೆ ಸೇರಿದ್ದು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಳವನ್ನು ಸಹ ಹೊಂದಿದೆ. ಈ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಉರ್ದು ಶಾಲೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕೃಷಿ ಇಲಾಖೆ, ಡಿಜಿಟಲ್ ಗ್ರಂಥಾಲಯ ವ್ಯವಸ್ಥೆ,
ಅಂಚೆ ಕಚೇರಿ ವ್ಯವಸ್ಥೆ, 3 ಅಂಗನವಾಡಿ ಕೇಂದ್ರಗಳನ್ನು ಸಹ ಹೊಂದಿದೆ. ಕಿಟ್ಟದಹಳ್ಳಿ ಗ್ರಾಮವು ವಿವಿಧ ಧರ್ಮ ಜಾತಿಗಳಿಗೆ ಸೇರಿದ್ದು ಸುಮಾರು 2856 ಜನಸಂಖ್ಯೆಯನ್ನು ಹೊಂದಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಈ ಗ್ರಾಮದ ಜನರು ಶಾಂತಿ ಪ್ರಿಯರಾಗಿದ್ದು ಸರ್ವಧರ್ಮ ಸಹಿಷ್ಣುಗಳಾಗಿದ್ದಾರೆ. ಊರಿನ ಸುತ್ತಲೂ ಸಮೃದ್ಧವಾದ ಫಲವತ್ತಾದ ಮಣ್ಣು ಹೊಂದಿದ್ದು ಪ್ರಮುಖವಾಗಿ ಮೆಕ್ಕೆಜೋಳ, ಅಡಿಕೆ, ಬಾಳೆ, ಭತ್ತ, ಶುಂಠಿಯಂತಹ ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೆಯುತ್ತಾರೆ. ಈ ಪ್ರದೇಶದಲ್ಲಿ ಸಮಶೀತೋಷ್ಣ ಹೊಂದಿದ ವಾಯುಗುಣ ಹೊಂದಿದ್ದು ಬೆಳೆಗಳ ಜೊತೆಗೆ ಹೈನುಗಾರಿಕೆಯು ಪ್ರಮುಖವಾದ ಉದ್ಯೋಗವಾಗಿದೆ. ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ, ಶ್ರೀ ಸಿದ್ಧಾರೂಢ ಮಠ, ಶ್ರೀ ಮಾತೆ ಮಾರಮ್ಮನ ದೇವಸ್ಥಾನ, ಬೀರಲಿಂಗೇಶ್ವರ ದೇವಸ್ಥಾನ, ತುಳಜಾಭವಾನಿ ದೇವಸ್ಥಾನ, ಶ್ರೀ ಕಾಶಿ ವಿಶ್ವನಾಥ ದೇವಾಲಯ, ಶ್ರೀ ಗೊಲ್ಲಮ್ಮ ದೇವಾಲಯ, ಶ್ರೀ ದುರ್ಗಮ್ಮ ದೇವಸ್ಥಾನ, ಇನ್ನು ಅನೇಕ ದೇವಾಲಯಗಳನ್ನು ಹೊಂದಿರುವುದು ತುಂಬ ವಿಶೇಷವಾದದ್ದಾಗಿದೆ. ನಮ್ಮ ಶಾಲೆಯಲ್ಲಿ 10 ಮಂಜೂರಾದ ಹುದ್ದೆಗಳಿದ್ದು 9 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ 4 ಜನ ಅಡುಗೆ ಸಿಬ್ಬಂದಿಯರು ಇದ್ದು ಈ ವರ್ಷದಲ್ಲಿ 193 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು ಇದರಲ್ಲಿ 91 ಗಂಡು ಮಕ್ಕಳು ಮತ್ತು 102 ಹೆಣ್ಣು ಮಕ್ಕಳಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಬಲವರ್ಧನ ವರ್ಷವೆಂದು ಘೋಷಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಈ ಕೆಳಕಂಡ ಸರ್ಕಾರಿ ಸೌಲಭ್ಯಗಳಿವೆಂದು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಸರ್ಕಾರಿ ಸೌಲಭ್ಯಗಳಾದ ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಉಚಿತ ಶೂ ಮತ್ತು ಸಾಕ್ಸ್, ಕ್ಷೀರಭಾಗ್ಯ ಯೋಜನೆ, ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಉತ್ತಮ ಪೋಷಕಾಂಶಗಳಿಗಾಗಿ ಮೊಟ್ಟೆ, ಶೇಂಗಾ ಚಿಕ್ಕಿ ಯೋಜನೆ, ಮಕ್ಕಳಿಗಾಗಿ ವಿದ್ಯಾರ್ಥಿ ವೇತನ, ಉಚಿತ ವೈದ್ಯಕೀಯ ತಪಾಸಣೆ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಯೋಜನೆ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮೊಟ್ಟೆ ವಿತರಣೆ, ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಯೋಜನೆಯು ಜಾರಿಯಲ್ಲಿದ್ದು ಮಕ್ಕಳಲ್ಲಿ ಉತ್ತಮವಾದ ಆರೋಗ್ಯ ಸುಧಾರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಪಾರ ಐಡಿ ಯೋಜನೆಯು ಜೀವನ ಪರ್ಯಂತ ಶಿಕ್ಷಣ ಗುರುತಿನ ಚೀಟಿ ಕಾರ್ಯಕ್ರಮವಾಗಿದ್ದು ಈ ವರ್ಷದಿಂದ ಜಾರಿಯಲ್ಲಿದೆ. ಶಾಲಾ ಉದ್ಯಾನವನಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಸ್ಪ್ರಿಂಕ್ಲರ್ ಅಳವಡಿಕೆ ಒಳಗೊಂಡಿದ್ದು ಶಾಲಾ ಕ್ರೀಡಾಂಗಣ ಫೆಡ್ಲೈಟ್ ಗ್ರಾಮ ಪಂಚಾಯತಿ ವತಿಯಿಂದ ಅಳವಡಿಸಿದ್ದು ಶಾಲೆಯ ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿದೆ. ಶಾಲಾ ಆವರಣದಲ್ಲಿ ಸುಸಜ್ಜಿತವಾದ ವಾಲಿಬಾಲ್ ಕೋರ್ಟ್ ಅನ್ನು ಗ್ರಾಮ ಪಂಚಾಯತಿ ವತಿಯಿಂದ ನಿರ್ಮಾಣ ಮಾಡಲಾಗಿದ್ದು ಕ್ರೀಡಾ ಸಂಪತ್ತನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಹೇಳಬಹುದು. ಇನ್ನು ಶಾಲೆಯಲ್ಲಿ ಅನೇಕ ಯೋಜನೆ ಸೌಲಭ್ಯಗಳು ಇರುತ್ತದೆ ಎಂದು ತಮ್ಮಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ತುಂಬ ಅದ್ಧೂರಿಯಾಗಿ ಮಾಡಲಾಯಿತು. ಇಂತಹ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ತಮವಾದ ಸ್ಪರ್ಧೆ ನೀಡಿ ಅನೇಕ ಬಹುಮಾನಗಳನ್ನು ಗೆದ್ದುಕೊಂಡಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ. ಪ್ರಥಮ ಕಾರಂಜಿಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಗಳಿಸಿದ ವಿಭಾಗಗಳ ಇಂತಿವೆ: ಧಾರ್ಮಿಕ ಪಠಣ, ಕಿರಿಯ ಮತ್ತು ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನಗಳನ್ನು ಗಳಿಸಿರ್ತವೆ. ಅದೇ ರೀತಿ ಅರಬಿಕ್ ಪಠಣ, ಇಂಗ್ಲಿಷ್ ಕಂಠಪಾಠ, ಹಿಂದಿ ಕಂಠಪಾಠ, ಚಿತ್ರಕಲೆ ಇಂತಹ ಹಲವಾರು ವಿಭಾಗಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಅಲ್ಲದೆ ಕ್ಲಸ್ಟರ್ ಹಂತದಲ್ಲಿ ವಿಜೇತರಾದ ಅನೇಕ ಮಕ್ಕಳು ತಾಲೂಕು ಹಂತದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಪ್ರತಿಭಾ ಕಾರಂಜಿಯಲ್ಲಿ ಅಷ್ಟೇ ಅಲ್ಲದೆ ಕ್ರೀಡೆಯಲ್ಲಿಯೂ ಭಾಗವಹಿಸಿ ಪ್ರಥಮ ಸ್ಥಾನಗಳನ್ನು ಗಳಿಸಿರುತ್ತಾರೆ. ಪ್ರಥಮ ಸ್ಥಾನಗಳನ್ನು ಗಳಿಸಿದ ಸ್ಪರ್ಧೆಗಳು ಈ ರೀತಿವೆ ಎಂದು ತಮಗೆ ಹೇಳಲು ಹೆಮ್ಮೆ ಎನಿಸುತ್ತದೆ. ಖೋ ಖೋ ಪ್ರಥಮ ಸ್ಥಾನ ಬಾಲಕ ಮತ್ತು ಬಾಲಕಿಯರ ವಿಭಾಗ, ಕಬಡ್ಡಿ ಪ್ರಥಮ ಸ್ಥಾನ ಬಾಲಕ ಮತ್ತು ಬಾಲಕಿಯರ ವಿಭಾಗ, ವಾಲಿಬಾಲ್ ಸಹ ಪ್ರಥಮ ಸ್ಥಾನ. ಹಾಗೆಯೇ ವೈಯಕ್ತಿಕ ವಿಭಾಗದ ಅನೇಕ ಆಟಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಅಲ್ಲದೆ ತಾಲೂಕು ಮಟ್ಟದಲ್ಲಿಯೂ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮವಾದ ಸ್ಪರ್ಧೆಯನ್ನು ನೀಡಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ. ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಯೋಗಾಸನ ಮತ್ತು ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಎಂದು ತಮ್ಮಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಹಾಗೆಯೇ ಶಾಲೆಯ ಭೌತಿಕ ಸಂಪನ್ಮೂಲಗಳು ಅನೇಕವಿದ್ದು ವಿಶೇಷವಾಗಿ ಹೇಳುವುದಾದರೆ ಶಾಲೆಯು 7 ತರಗತಿ ಕೊಠಡಿಗಳನ್ನು, 1 ಉಗ್ರಾಣ ಕೊಠಡಿ, 1 ದಾಸ್ತಾನು ಕೊಠಡಿ, 1 ಅಡುಗೆ ಕೊಠಡಿ, 5 ಶೌಚಾಲಯಗಳನ್ನು ಹೊಂದಿದ್ದು ಹೊಸದಾಗಿ 2 ಸುಸಜ್ಜಿತವಾದ ತರಗತಿ ಕೊಠಡಿಗಳನ್ನು ಹೊಂದಿರುತ್ತದೆ. ಅಲ್ಲದೆ ಈ 2 ಹೊಸ ಕೊಠಡಿಗಳಿಗೆ 6 ಲಕ್ಷ ರೂಪಾಯಿಗಳ ಸೀಟ್ ಚಾವಣಿಯನ್ನು ಹೊಸದಾಗಿ ಹಾಕಲಾಗಿದೆ. ಹಾಗೆಯೇ ಹೊಸ ಕೊಠಡಿಗಳ ನಿರ್ಮಾಣ, ರಂಗಮಂದಿರ, ಭೋಜನಾಲಯ, ಮೊಳೆ ಕೊಯ್ಲು ವ್ಯವಸ್ಥೆ, ಶಾಲಾ ಉದ್ಯಾನವನ, CWSN ಮಕ್ಕಳ ಶೌಚಾಲಯ, ಸ್ಮಾರ್ಟ್ ಕ್ಲಾಸ್ ಕೊಠಡಿ, ಗ್ರಾಮ ಪಂಚಾಯಿತಿಯ ಹೈಟೆಕ್ ಶೌಚಾಲಯವನ್ನು ಹೊಂದಿದೆ ಎಂದು ಹೇಳಲು
ಇಚ್ಛೆ ಪಡುತ್ತೇನೆ. ಹಾಗೆಯೇ ಶಾಲೆಯಲ್ಲಿ ಉತ್ತಮವಾದ ಗ್ರಂಥ ಭಂಡಾರವಿದ್ದು ಸುಮಾರು 2500ಕ್ಕೂ ಹೆಚ್ಚು ಪುಸ್ತಕಗಳು ಶಾಲೆ ಹೊಂದಿದೆ. ಇಂತಹ ಪುಸ್ತಕಗಳಲ್ಲಿ ವ್ಯಕ್ತಿ ಪರಿಚಯ, ಜೀವನ ಚರಿತ್ರೆ, ನಿಘಂಟುಗಳು, ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳು, ಇನ್ನು ಅನೇಕ ತರಹದ ಪ್ರಾಣಿ ಪಕ್ಷಿಗಳ ಹಾಸ್ಯ, ಕ್ಯೂಜ್ ಮುಂತಾದ ಪುಸ್ತಕಗಳನ್ನು ಹೊಂದಿದ್ದು ಮಕ್ಕಳ ಜ್ಞಾನವನ್ನು ಹೆಚ್ಚಿಸಲು ಅನುಕೂಲ ಮಾಡಿಕೊಡ್ತವೆ. ಹಾಗೆಯೇ ಶಾಲೆಗೆ ಸುಮಾರು ಕ್ರೀಡಾ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದ್ದು ಹಿಂದಿನ ವರ್ಷಗಳ ಅವಧಿಗಳಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಯೋಜನೆಯಡಿ ತಾಲೂಕು ಮಟ್ಟದಲ್ಲಿ ಶಾಲೆಯು ಆಯ್ಕೆಗೊಂಡಿದ್ದು ಇದರ ಅಡಿಯಲ್ಲಿ ಸಿವಿಲ್ ಕಾಮಗಾರಿ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸಲಾಗಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಹಾಗೆಯೇ ಶಾಲೆಯಲ್ಲಿ ಅನೇಕ ದಾಸ್ತಾನು ಸಾಮಗ್ರಿಗಳನ್ನು ಹೊಂದಿದ್ದು ಟಿವಿ, ಸ್ಮಾರ್ಟ್ ಟಿವಿ 1, ಟೇಬಲ್ಗಳ 10, ಅಲ್ಮೇರಾ 3, ಪ್ಲಾಸ್ಟಿಕ್ ಕುರ್ಚಿಗಳು 50, ಲ್ಯಾಪ್ಟಾಪ್ 2, ಡೆಸ್ಕ್ಟಾಪ್ ಕಂಪ್ಯೂಟರ್ 1, UPS 1, ಬ್ಯಾಟರಿ 1 ಇವುಗಳು ಸೇರಿವೆ. ನಲಿಕಲಿ ತರಗತಿಗಳಿಗೆ ನಲಿಕಲಿ ಟೇಬಲ್ 15 ಹೊಂದಿದೆ. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿಗಳು 90, ಸುಮಾರು 75,000 ರೂಗಳ ವೆಚ್ಚದಲ್ಲಿ ಇವುಗಳನ್ನು ಖರೀದಿ ಮಾಡಲಾಗಿದೆ. ಅಲ್ಲದೆ ಕಳೆದ ಸಾಲಿನಲ್ಲಿ ಅಂದರೆ 2023-24ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಬಹುಮಾನ ವಿತರಿಸಲಿದ್ದು ಈ ಕೆಳಕಂಡ ಮಕ್ಕಳು ಕ್ರಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪಡೆದಿರುತ್ತಾರೆ ಎಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತದೆ. ಹಾಗೆ ಈ ಮಕ್ಕಳು ಮುಸ್ಕಾನ್ ಬಾನು, ಕೆಂಚಮ್ಮ ಮತ್ತು ನಯನ ಈ ಮಕ್ಕಳು ಬಹುಮಾನಗಳನ್ನು ಪಡೆಯಲಿರುತ್ತಾರೆ. ಹಾಗೆಯೇ ಇಷ್ಟೆಲ್ಲ ಸೌಲಭ್ಯಗಳ ಹೊರತಾಗಿ ನಮ್ಮ ಶಾಲೆಗೆ ಇನ್ನೂ ಅನೇಕ ಕೆಲಸಗಳು ಆಗಬೇಕಾಗಿದ್ದು ಆ ಕೆಲಸಗಳು ಇವು ಇಂತಿವೆ ಎಂದು ಹೇಳಲು ನಿಮ್ಮ ಬಳಿ ಹೇಳ್ತಾ ಇದ್ದೀನಿ. ಶಾಲಾ ಸುತ್ತಲೂ ಇರುವ ಅಪೂರ್ಣವಾದ ಕಾಂಪೌಂಡನ್ನು ಪೂರ್ಣಗೊಳಿಸುವುದು ಕೆಲಸಗಳನ್ನು ಉಳ್ಕೊಂಡಿದೆ. ಹಾಗೆಯೇ ತುರ್ತಾಗಿ ಶಾಲಾ ಕೊಠಡಿಗಳ ನಿರ್ಮಾಣ ಮತ್ತು ರಿಪೇರಿ ಮಾಡುವಂಥದ್ದು, ಶಾಲಾ ಆವರಣ ಸಮತಟ್ಟ ಮಾಡುವುದು, 25ನೇ ಸಾಲಿನ ವರದಿ ವಾಚನವನ್ನು ಮಾಡಲು ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇದುವರೆಗೂ ಕೂಡ ನಮ್ಮ ಶಾಲೆಯ ವರದಿಯನ್ನ ಮಂಡನೆ ಮಾಡಿರ್ತಕ್ಕಂಥ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ವೆಂಕಟೇಶಪ್ಪ ಸರ್ಗೆ ಧನ್ಯವಾದಗಳು. ಈಗ ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಕುರಿತುಬಿಟ್ಟು ನಮ್ಮ ಹೊಸೂರು ಹೋಬಳಿಯ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಶಂಕರಪ್ಪ ಸರ್ 4 ಮಾತಾಡಬೇಕು ಅಂತ ವಿನಂತಿಯನ್ನು ಮಾತಾಡ್ತಾರೆ. ವೇದಿಕೆಯ ಮೇಲೆ MC ಅಧ್ಯಕ್ಷರೇ ಹಾಗೂ ಕಿಟ್ಟದಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಪರಶುರಾಮಪ್ಪನವರೇ ಹಾಗೂ ಎಲ್ಲ SDMC ಸದಸ್ಯರು, ಅಕ್ಕಪಕ್ಕದ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ಹಾಗೆ ಈ ಕ್ಲಸ್ಟರ್ನ CRPಗಳು, ಮುದ್ದು ಮಕ್ಕಳೇ, ಬಹುಶಃ ನಿಮಗೆ ಭಾಷಣ ಕೇಳೋದಕ್ಕೆ ಆಸಕ್ತಿ ಇಲ್ಲ ಅಂತ ನನಗೆ ಗೊತ್ತಿದೆ. ಇನ್ನೊಂದು 5-10 ನಿಮಿಷದಲ್ಲಿ ಈ ಸಭೆಯನ್ನು ಮುಗಿಸ್ಬೇಕು ಅಂತ ಹೇಳಿ ನಾನು ಸಹ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಟ್ಟದಳ್ಳಿನಲ್ಲಿ ಭಾಳ ಅತ್ಯದ್ಭುತವಾದಂತಹ ವಾರ್ಷಿಕೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಮಕ್ಕಳು ಉತ್ಸಾಹದಿಂದ ತಮ್ಮ ನೃತ್ಯಗಳನ್ನು, ಚಟುವಟಿಕೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಸಿದ್ಧವಾಗಿದ್ದಾವೆ. ಎಲ್ಲ ತಾಯಂದಿರು, ಪೋಷಕರು ಅದನ್ನು ನೋಡಬೇಕು, ಅದನ್ನು ಸವಿಯಬೇಕು ಅಂತ ಹೇಳಿ ಆಸಕ್ತಿ ಇದೆ ಅಂತ ನನಗೂ ಸಹ ಗೊತ್ತು. ಜೊತೆಗೆ ಈ ಭಾಗದಲ್ಲಿ ಅತ್ಯಂತ ದೊಡ್ಡ ಶಾಲೆ ಈ ಕಿಟ್ಟದಳ್ಳಿ ಗ್ರಾಮದ ಏನು ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಆಸಕ್ತರನ್ನು ನೋಡಿದರೆ ಭಾಳ ಖುಷಿಯಾಗುತ್ತೆ. ವೇದಿಕೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಈ ದೊಡ್ಡ ಗ್ರಾಮದಲ್ಲಿ ಎಲ್ಲ ಕಿಟ್ಟದಳ್ಳಿಯ ತಂದೆ ತಾಯಂದಿರು, ಹಾಗೆಯೇ ಪಂಚಾಯತಿ ಅಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಈ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿ ಈ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಕ ಮತ್ತು ಶಿಕ್ಷಕಿಯರ ಒಂದು ಬಳಗ ಇದೆ, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆ ಮೂಲಕ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಹಂಬಲ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆ ಇರ್ತಕ್ಕಂತಹ ಎಲ್ಲ ಶಿಕ್ಷಕರು ಸಹ ಕ್ವಾಲಿಫೈಡ್ ಟೀಚರ್ಸ್ ಹಾಗೆ ಸೆಲೆಕ್ಟೆಡ್ ಟೀಚರ್ಸ್. ಹಾಗಾಗಿ ತಾವೆಲ್ಲ ತಮ್ಮ ಮುದ್ದು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಸಹ ನಾನು ಹೇಳ್ತಾ, ನಮ್ಮ ಮಿತ್ರ CRP ಹೇಳ್ತಾ ಇದ್ದು ನೆಕ್ಸ್ಟ್ ಮುಂದಿನ ವರ್ಷ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗುತ್ತೆ ಅಂತ ಹೇಳಿ. ಇಂಗ್ಲಿಷ್ ಮೀಡಿಯಂ ಶಾಲೆ ಜೊತೆಗೆ ಈ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಮನಸ್ಸು ಮಾಡಿದರೆ ಇಲ್ಲಿ LKG UKG ಸಹ ನೀವು ಮಾಡಬಹುದು. ಅದಕ್ಕೆ ಸರ್ಕಾರದೂ ಸಹ ಅವಕಾಶ ಇದೆ. LKG UKG ಮಾಡಿ ದಯವಿಟ್ಟು ಈ ಹಳದಿ ಬಸ್ಸಿನ ವ್ಯಾಮೋಹವನ್ನು ಬಿಡಿ.
ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಳಿಸಿ. ಇವತ್ತು 200 ಮಕ್ಕಳು ಇರ್ತಕ್ಕಂಥ ಶಾಲೆ ಇನ್ನೂ 50 ಮಕ್ಕಳು ಜಾಸ್ತಿಯಾಗಿ 250 300 ಮಕ್ಕಳಾಗಲಿ. ಆ ಮೂಲಕ ಇಲ್ಲಿನ ಶಿಕ್ಷಕರಿಗೆ ಹೆಚ್ಚು ಬಲ ಮತ್ತು ಪ್ರೋತ್ಸಾಹ ಸಿಗುತ್ತೆ. ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ವಂದಿಸ್ತಾ, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಹಾಗೂ ಶಿಕ್ಷಕಿಯ ಎಲ್ಲ ಬಳಗದವರಿಗೂ ಸಹ ಆತ್ಮೀಯವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ, ತಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿದೆ. ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಒಂದು ವಿಟಿ ನೋಡಿದೆ, ಶಾಲೆ ವಿಟಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವಿಟಿ. ಅದನ್ನ ಪೋಷಕರಿಗೂ ಸಹ ನೀವು ಮತ್ತೆ ಮತ್ತೆ ಅದನ್ನು ಪ್ರದರ್ಶನ ಮಾಡಬೇಕು. ತುಂಬಾ ಚೆನ್ನಾಗಿದೆ ಆ ವಿಟಿ. ನಿಮ್ಮ ಪ್ರಯತ್ನಗಳು ನಾನು ಶಾಲೆ ಕೊಠಡಿ, ಹಾಗೆ ಶೌಚಾಲಯ, ಅಡಿಗೆ ಮನೆ, ನಾನು ಬಂದು ಸುಮಾರು 1 ಗಂಟೆ ಎಲ್ಲನೂ ಸಹ ನೋಡಿದೆ. ಆಮೇಲೆ ಶಾಲೆ ರಿಪೇರಿ ಆಗಿದೆ, ಮೇಲ್ಗಡೆ ಮೇಲ್ಛಾವಣಿ ಎಲ್ಲವೂ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆಯನ್ನು ಈ ಶಾಲೆ ಹೊಂದ್ತಾ ಇದೆ. ಹಾಗೆಯೇ ವೆಂಕಟೇಶಪ್ಪ ವರದಿಯನ್ನ ಹೇಳುವಾಗ ಕೆಲವು ಆಗ್ತಕ್ಕಂತಹ ಕೆಲಸಗಳನ್ನ ಹೇಳಿದರು. ಅದರಲ್ಲಿ ಪಂಚಾಯತಿ ಅಧ್ಯಕ್ಷರು ಪರಶುರಾಮಪ್ಪ ಬಹಳ ಉತ್ಸುಕವಾಗಿದ್ದೀವಿ. ದಯಮಾಡಿ ಈ ಶಾಲೆಗೆ ಕಾಂಪೌಂಡರ್ ಕೇಳ್ಕೊಂಡು NRSನಲ್ಲಿ ಕಾಂಪೌಂಡರ್ ಹಾಕಿಕೊಟ್ಟು, ಹಾಗೆಯೇ ಈ ಶಾಲೆಯ ಆಟದ ಮೈದಾನವನ್ನು ಸಂಪರ್ಕ ಮಾಡ್ತಕ್ಕಂಥದ್ದು, ಮೈದಾನವನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ನಿಮ್ಮ ಪಂಚಾಯತಿ ಲೆವೆಲಲ್ಲಿ ಇಂತಹ ಸೌಲಭ್ಯಗಳನ್ನು ಮಾಡಬಹುದು. ಹಾಗಾಗಿ ದಯಮಾಡಿ ಮಾಡಿಕೊಡಿ ಅಂತಲೂ ಸಹ ನಾನು ಸಹ ನಿಮ್ಮನ್ನು ಒತ್ತಾಯಿಸ್ತಾ, ತಾವೆಲ್ಲ ನಮ್ಮ ಗ್ರಾಮದ ಶಾಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಆ ಮೂಲಕ ನೀವೆಲ್ಲರೂ ಸಹ ಸರ್ಕಾರಿ ಶಾಲೆಯನ್ನು ಬೆಳೆಸಿ. ನಾನು ಹೆಚ್ಚು ವೇದಿಕೆಯಲ್ಲಿ 10% ಮಹಿಳೆಯರು ತಾಯಿಯಂದು ಏರಿರಿ. ನನಗೆ ತುಂಬ ಖುಷಿ ಆಯಿತು. ಈ ಶಾಲೆಯ ಎಲ್ಲ ತಾಯಿಯಂದು ವೇದಿಕೆಯಲ್ಲಿ ಬಂದು ಭಾಳ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾವೆ. ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡಬೇಕು. ಆ ಮೂಲಕ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕಿಯರನ್ನು ಬೆಂಬಲಿಸಬೇಕು ಅಂತ ಹೇಳಿ ತಾವೆಲ್ಲ ಚೆನ್ನಾಗಿ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಕುರಿತು ಮಾತಾಡಿರ್ತಕ್ಕಂಥ ಶಂಕರಪ್ಪ ಸರ್ಗೆ ಧನ್ಯವಾದಗಳು. ಈಗ ನಮ್ಮ ಕಿಡ್ತಳ್ಳಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಚೆನ್ನಪ್ಪನವರು ಒಂದೆರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು. ನಾನು ಈ ವೇದಿಕೆ ಮೇಲೆ ಇರೋರನ್ನ ಹೆಸರು ಹೇಳಲ್ಲ, ಯಾಕಂದರೆ ಕಾಲಾವಕಾಶ ತುಂಬ ಕಡಿಮೆ ಇದೆ. ಹಾಗಾಗಿ ಈ ವೇದಿಕೆ ಮೇಲಿರುವಂಥ ಅಧ್ಯಕ್ಷರು, ಮೊಸರು SDMC ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಶಿಕ್ಷಕರೇ, ಮುಖ್ಯ ಅತಿಥಿಗಳೇ, ಎಲ್ಲರಿಗೂ ಮತ್ತು ಅಕ್ಕಪಕ್ಕ ಗ್ರಾಮದಿಂದ ಬಂದಂಥ ಗ್ರಾಮಸ್ಥರೇ, ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮ ವರ್ಷದ ಕೊನೆಯ ಕಾರ್ಯಕ್ರಮ. ಇಷ್ಟು ದಿನ ನೀವು ಆಟ ಪಾಠ ಓದಿ ನಿಮ್ಮ ಒಂದು ಬೇರೆ ದಿಕ್ಕಿನಲ್ಲಿ ಹೋಗಿರ್ತೀರ. ಹಾಗಾಗಿ ನಿಮ್ಮ ವಿದ್ಯೆಯ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಇರಲಿ ಅಂಥೇಳಿ ಈ ವರ್ಷದ ಕೊನೆಯ ಕಾರ್ಯಕ್ರಮ ಇಟ್ಟಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿಗೆ ಮಾತಾಡ್ಬೋದು, ಆದರೆ ಕಾಲಾವಕಾಶ ಕಡಿಮೆ ಇರುವುದರಿಂದ ಈಗಾಗಲೇ ವರದಿ ವಾಚನದಲ್ಲಿ ಕೆಲವೊಂದು ಉಳಿದ ಕಾಮಗಾರಿಗಳು ಹೇಳಿದ್ದಾರೆ. ಹಾಗಾಗಿ ನೋಡೋಣ, ಮುಂದಿನ ದಿನಗಳಲ್ಲಿ ಅದನ್ನು ಆದಷ್ಟು ಈಡೇರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಯಶಸ್ವಿ ಮಾಡಿ ಕೊಡಲಿ ಅಂತ ಹೇಳಿ, ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ದೇವರು ಆರೋಗ್ಯ, ಆಯಸ್ಸು, ಭಾಗ್ಯ ಎಲ್ಲವನ್ನು ಕಲ್ಪಿಸಿದೆ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಚೆನ್ನಪ್ಪನವರಿಗೆ ಧನ್ಯವಾದಗಳು. ಈಗ ನಮ್ಮ ಕಿಡ್ತಳ್ಳಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಹನುಮಂತರಾಯರು ಒಂದು 4 ಮಾತಾಡಬೇಕು ಅಂತ ವಿನಂತಿ ಮಾಡ್ತಾನೆ. ಒಂದೆರಡಲ್ಲ ಒಂದೊಂದು ತೆಗೆದು ಇಲ್ಲ, ನಾನು ವಿಡಿಯೋ ಮಾಡಕತ್ತಾನೆ, ಫೋಟೋ ಕೇಳಿಲ್ಲ ಅವರು, ಎಮರ್ಜೆನ್ಸಿ ಒಂದು ತಕ್ಕೊತ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪಾಲಕರಿಗೂ ಪೋಷಕರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತಿನ ಈ ಪುಟ್ಟ ಮಕ್ಕಳ ಕಾರ್ಯಕ್ರಮವನ್ನು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಡೆಸಿಕೊಡಿಸಬೇಕಂತ ತಮ್ಮಲ್ಲಿ ವಿನಂತಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀಯುತ ಹನುಮಂತರಾಯರಿಗೆ ಧನ್ಯವಾದಗಳು. ನಮ್ಮ SDMC ಅವರ ಪರವಾಗಿ ನಮ್ಮ SDMC ಉಪಾಧ್ಯಕ್ಷನಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಮಲ್ಲಿಕಾರ್ಜುನ್ ಅವರೊಂದೆರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ.
ಗಣ್ಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಶಾಲೆಯಲ್ಲಿ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಶ್ರೀಮತಿ ರೂಪಾ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು. ಈಗ ಮಕ್ಕಳಿಗೆ 2024-25ನೇ ಸಾಲಿನ ಮನೋರಂಜನಾ ಕ್ರೀಡಾಕೂಟಗಳನ್ನ ನಾವೆಲ್ಲ ಏರ್ಪಡಿಸಿದ್ವಿ. ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಮೊದಲನೇದಾಗಿ 1ನೇ ತರಗತಿಯ ಬಾಲಕರ ವಿಭಾಗದ ಮಕ್ಕಳು. ಈ ಮಕ್ಕಳಿಗೆ ಶರ್ಟ್ ಮತ್ತು ಬಟನ್ ಅಂತಕ್ಕಂಥ ಒಂದು ಆಟವನ್ನು ಆಡಿಸಿದ್ವಿ. ಅದರಲ್ಲಿ ಪ್ರಥಮ ಸ್ಥಾನವನ್ನ ಮಾರುತಿ, ದ್ವಿತೀಯ ಸ್ಥಾನವನ್ನ ಕೇಶವ, ತೃತೀಯ ಸ್ಥಾನವನ್ನ ಯಶವಂತ್ ಆರ್ ಇವ್ರು ಪಡ್ಕೊಂಡಿದ್ದಾರೆ. ಆ ಮಕ್ಕಳು ಮಾತ್ರ ವೇದಿಕೆಗೆ ಬರಬೇಕು. ಮಾಡ್ತಾ ಇದೀವಿ. ಮಾರುತಿ ಪ್ರಥಮ, ಕೇಶವ ದ್ವಿತೀಯ, ಯಶವಂತ್ ಆರ್ ತೃತೀಯ. ಮೇಡಮ್, ಆ 3 ಮಕ್ಕಳು ನಿಲ್ಲಿಸ್ಬಿಟ್ಟು ಒಂದೇ ಸರಿಗೆ ಕೊಡಿಸಿ ಒಂದು ಫೋಟೋ. ಹಲೋ, ಅಲ್ಲಿ 1ನೇ ತರಗತಿ ಮಗು ಭಾವನಾ ಅನ್ನೋ ಹುಡುಗಿದು ಬಟ್ಟೆ ಅಲ್ಲಿ ಇದು ಚೇರ್ ಮೇಲೆ ಇಟ್ಟಾಗ ಕಳೆದೋಗಿದೆ. ದಯವಿಟ್ಟು ಯಾರಾದ್ರೂ ಸಿಕ್ಕರೆ ಇಲ್ಲಿ ತಂದು ಕೊಡಿ ಆ ಮಗುಗೆ, ಯಾಕಂದ್ರೆ ಡ್ಯಾನ್ಸ್ ಮಾಡಕ್ ತೊಂದರೆ ಆಗುತ್ತೆ. ಈಗ ಬಾಲಕಿಯರ ವಿಭಾಗದಲ್ಲಿ ಸುರಕ್ಷಾ ಪ್ರಥಮ, ಪ್ರೇರಣಾ ದ್ವಿತೀಯ, ಭಾವನಾ ತೃತೀಯ. ಈ ಮಕ್ಕಳಿಗೆ ಗೋಲಿಗಳನ್ನ ಲೋಟಕ್ಕೆ ಹಾಕುವುದು ಅನ್ನೋಂತ ಆಟವನ್ನು ಆಡಿಸಿದ್ವಿ. ಈ ಬಹುಮಾನ ವಿತರಣೆಯನ್ನ ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಶಂಕರಪ್ಪ ಸರ್ ನಿರ್ವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಮುಂದಿನ ತಯಾರಿ 2ನೇ ತರಗತಿಯ ಬಾಲಕರ ವಿಭಾಗ. ಬಹುಮಾನವನ್ನು ವಿತರಣೆ ಮಾಡಿರ್ತಕ್ಕಂಥ ರೂಪಾ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದಗಳು. ಈಗ 2ನೇ ತರಗತಿ ಬಾಲಕರ ವಿಭಾಗ, ಇದರ ಬಹುಮಾನ ವಿತರಣೆಯನ್ನ ಕರಿಯಪ್ಪನವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಈ ಮಕ್ಕಳಿಗೆ ರಿಂಗ್ ಪಾಸ್ ಅಂತಕ್ಕಂಥ ಆಟವನ್ನು ಆಡಿಸಿದ್ವಿ. ಇದರಲ್ಲಿ ಪ್ರಥಮ ಸ್ಥಾನ ಆಂಜನೇಯ, ದ್ವಿತೀಯ ಸ್ಥಾನ ಮನ್ವಿತ್, ತೃತೀಯ ಸ್ಥಾನ ಹರ್ಷಿತ್. ಬಾಲಕಿಯರ ವಿಭಾಗ ಹೆನ್ಸ್ ವಾಕ್ ಅಂತ ಹೇಳಿ ಈ ಆಟವನ್ನು ಆಡ್ತಿದ್ವಿ. ಇದರಲ್ಲಿ ಪ್ರಥಮ ಸ್ಥಾನ ಅನ್ವಿತಾ, ದ್ವಿತೀಯ ಸ್ಥಾನ ಹರ್ಷಿತಾ, ತೃತೀಯ ಸ್ಥಾನ ರಚನಾ. ಈ ಮಕ್ಕಳು ವೇದಿಕೆ ಬರಬೇಕು. ಈ ಬಹುಮಾನ ವಿತರಣೆಯನ್ನ ಶ್ರೀಯುತ ಚನ್ನಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ನೆರವೇರಿಸಬೇಕು. ಇನ್ನು 3ನೇ ತರಗತಿಯ ಬಾಲಕರ ವಿಭಾಗದಲ್ಲಿ ಮಡಕೆ ಹೊಡೆಯುವ ಸ್ಪರ್ಧೆ. ಇದರಲ್ಲಿ ಪ್ರಥಮ ಸ್ಥಾನ ಧ್ರುವ ಪಿ, ಭಗತ್ ದ್ವಿತೀಯ ಸ್ಥಾನ, ವಿನಾಯಕ ತೃತೀಯ. ಈ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನ ಜಮೀರ್ ಸಾಹೇಬ್ರು ಗ್ರಾಮ ಪಂಚಾಯತ್ ಸದಸ್ಯರು ನಿರ್ವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀಯುತರಿಗೆ ಧನ್ಯವಾದಗಳು. ಇನ್ನು ಬಾಲಕಿಯರ ವಿಭಾಗದಲ್ಲಿ ನಿಂಬೆಹಣ್ಣಿನ ಓಟ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಪ್ರಥಮ ಸ್ಥಾನ ಸ್ಮಿತಾ ಡಿ, ದ್ವಿತೀಯ ಸ್ಥಾನ ಪೂರ್ವಿಕಾ, ತೃತೀಯ ಸ್ಥಾನ ಅನನ್ಯ. ಈ ಬಹುಮಾನ ವಿತರಣೆಯನ್ನ ನಮ್ಮ ಕವಿತಾರವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಈಗ 4ನೇ ತರಗತಿಯ ಗಂಡು ಮಕ್ಕಳ ವಿಭಾಗದಲ್ಲಿ ಬೆಲೂನ್ ವಿತ್ ಕಪ್ ಬ್ಯಾಲೆನ್ಸ್. ಈ ಆಟದಲ್ಲಿ ಪ್ರಥಮ ಸ್ಥಾನ ಲಿಂಗರಾಜು, ದ್ವಿತೀಯ ಸ್ಥಾನ ಚಿರಣ್, ತೃತೀಯ ಸ್ಥಾನ ಸುನಿಲ್. ಈ ಕಾರ್ಯವನ್ನ ನಮ್ಮ STMC ರೇಖರ್ ಅವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ.
ತಟ್ಟೆ ಬ್ಯಾಲೆನ್ಸ್ ಇದರಲ್ಲಿ ಪ್ರಥಮ ಸ್ಥಾನ ಹೊನ್ನಮ್ಮ ಪಿ, ದ್ವಿತೀಯ ಪೂರ್ಣಿಮಾ, ತೃತೀಯ ಸೌಮ್ಯ. ದಯಮಾಡಿ ನಮ್ಮ SDMC ಸದಸ್ಯರು ನಿರ್ವಹಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶ್ರೀಯುತ ತಿಪ್ಪೇಶ್. ಇನ್ನು 5ನೇ ತರಗತಿಯಲ್ಲಿ ಬಾಲಕರ ವಿಭಾಗದಲ್ಲಿ ಕಾಯಿನ್ ಬ್ಯಾಲೆನ್ಸ್ ಇದರಲ್ಲಿ ಪ್ರಥಮ ಪ್ರೀತಮ್, ದ್ವಿತೀಯ ಸಮರ್, ತೃತೀಯ ಅಖಿಲ್. ಇದನ್ನ ಭುವನೇಶ್ವರಿ ಅವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನು ಬಾಲಕಿಯರ ವಿಭಾಗದಲ್ಲಿ ತಟ್ಟೆಗೆ ಗೋಲಿ ಹಾಕುವುದು ಇದರಲ್ಲಿ ಪ್ರತಿಭಾ ಪ್ರಥಮ, ದ್ವಿತೀಯ ಗಗನ, ತೃತೀಯ ಕೀರ್ತನ. ಇದನ್ನು ನಮ್ಮ ಪ್ರೌಢಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಭಟ್ ಅವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 6ನೇ ತರಗತಿ ದಯಮಾಡಿ ನಮ್ಮ 2 ಜನ SDMC ಸದಸ್ಯರು ಹೋಗ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾನು. 6ನೇ ತರಗತಿ ಬಾಲಕರ ವಿಭಾಗದಲ್ಲಿ ನೀರು ತುಂಬಿದ ಲೋಟಗಳ ಮೇಲೆ ಬಾಲ್ ಓಡಿಸುವುದು ಅನ್ನೋ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಶರತ್, ದ್ವಿತೀಯ ಸ್ಥಾನವನ್ನ ಸಂಪತ್, ತೃತೀಯ ಸ್ಥಾನವನ್ನ ದರ್ಶನ್ ತಗೊಂಡಿದ್ದಾರೆ. ಈ ಬಹುಮಾನ ವಿತರಣೆಯನ್ನ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಹನುಮಂತರಾಯರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಹೌದಾ, ಸರಿ ಅಣ್ಣ, ಆಯ್ತು. ಓಕೆ ಬಸ್ 3 ತೆಗೆದಿರ್ತಾನೆ, ಅದರ ಒಂದು ತಗೊಡ್ತೀನಿ. ನೆಕ್ಸ್ಟ್ 6ನೇ ತರಗತಿಯ ಬಾಲಕಿಯರ ವಿಭಾಗದಲ್ಲಿ ಮ್ಯೂಸಿಕಲ್ ಚೇರ್ ಇದರಲ್ಲಿ ಪ್ರಥಮ ವಿನುತಾ, ದ್ವಿತೀಯ ಸೌಜನ್ಯ, ತೃತೀಯ ಸಿಂಚನಾ ಬೀಜಿ. ಈ ಕಾರ್ಯವನ್ನ ನಮ್ಮ ಮೆಹಬೂಬ್ ಸಾಹೇಬರು ಹಾಗೆಯೇ ಪ್ರಭು ಮತ್ತಿಕೋಟೆ ಅವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಸರ್ ಮನುಷ್ಯಪ್ಪ ನೀವು ಹೋಗಿ ಸರ್. ದಯಮಾಡಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ನಮ್ಮ SDMCಯ 3 ಜನ ಸದಸ್ಯರು ವಿತರಿಸ್ತಾ ಇದ್ದಾರೆ. ದಯಮಾಡಿ ಫೋಟೋ ತಗೊಳ್ಳಿ ಸರ್. ಈಗ 7ನೇ ತರಗತಿ ಬಾಲಕರ ವಿಭಾಗದಲ್ಲಿ ಬಾಯಿಯಿಂದ ಗಾಳಿ ಊದಿ ಕ್ಯಾಂಡಲ್ ಹಾರಿಸುವುದು ಇದರಲ್ಲಿ ಪ್ರಥಮ ಆದರ್ಶಕ್ಕೆ, ದ್ವಿತೀಯ ಹೊನ್ನೇಶ್, ತೃತೀಯ ಹರೀಶ್ RM. ಈ ಬಹುಮಾನ ವಿತರಣೆಯನ್ನ ನಮ್ಮ ಮಾರೋಳಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು, ಹಾಗೆಯೇ ನಮ್ಮ SDMC ಸದಸ್ಯರಾಗಿರ್ತಕ್ಕಂಥ ಹೊಸರಾಯರಪ್ಪನವರು, ಹಾಗೆಯೇ ನಮ್ಮ SDMC ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರವೀಣ್ ರವರು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ದಯಮಾಡಿ ವಿತರಣೆ ಮಾಡಿರ್ತಕ್ಕಂಥವ್ರು ವೇದಿಕೆ ಹಿಂಭಾಗಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತಾ, ಇನ್ನು ಬಾಲಕಿಯರ ವಿಭಾಗದಲ್ಲಿ ಸರ್ಕಲ್ ಜಂಪ್ ವಿತ್ ಡಿಫರೆಂಟ್ ಶೇಪ್ ಅಂತ ಇದೆ. ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ವಿ. ಇದರಲ್ಲಿ ಪ್ರಥಮ ಸ್ಥಾನ ಅಮೃತ S, ದ್ವಿತೀಯ ರಕ್ಷಿತಾ, ತೃತೀಯ ಚಂದನ JK. ನಮ್ಮ SDMC ಮಹಿಳಾ ಸದಸ್ಯರುಗಳು ಹಾಗೆ ನಮ್ಮ SDMC ಮಾಜಿ ಅಧ್ಯಕ್ಷರು ವಿತರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಬಾಲಕ ಪೋಷಕರ ವಿಭಾಗದ ಕ್ರೀಡಾಕೂಟಗಳನ್ನು ನಡೆಸಿದ್ವಿ. ನೆರವೇರಿಸಿರ್ತಕ್ಕಂಥದ್ರಲ್ಲಿ ಪುರುಷರ ವಿಭಾಗದಲ್ಲಿ ಬಕೆಟ್ ನಲ್ಲಿ ಇರ್ತಕ್ಕಂಥ ಲೋಟದಲ್ಲಿ ನಾಣ್ಯವನ್ನು ಹಾಕೋದು. ಇದರ ಬಹುಮಾನ ವಿತರಣೆಯನ್ನ ನಮ್ಮ
ಪಕ್ಕದ ಶಾಲೆಯ ಸಹಶಿಕ್ಷಕರಾಗಿದ್ದ ಮಹೇಶ್ವರಪ್ಪನವರು ಹಾಗೆಯೇ ಪ್ರಕಾಶ್ ಅವರು ರುದ್ರಪ್ಪ ಬಡಗೆಸ್ತ ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಶ್ರೀಯುತ ನಾಗರಾಜ್ರವರು ಆಯ್ತು ಹೇಳ್ತೀನಿ. ರವಿ ಎಸ್, ಮೆಹಬೂಬ್ ಎಂ, ತಿಪ್ಪೇಶ್ ಸಿ, ದಯಮಾಡಿ ಸರ್ ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡಬೇಕು. ಮುಂದಿನ ಪುರುಷರ ವಿಭಾಗದ ಸ್ಪರ್ಧೆ ಉರಿಯುತ್ತಿರುವ ಮೇಣದ ಬತ್ತಿ ಊದಿ ಆರಿಸುವುದು. ಈ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಕ್ರೀಡಾಪಟುಗಳು ಇದಕ್ಕೆ ಬಹುಮಾನ ವಿತರಣೆಯನ್ನು ನಾವು ಅಂಗನವಾಡಿಯ ಕಾರ್ಯಕರ್ತೆಯರು ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಪ್ರಭು ಪ್ರಥಮ, ಕೃಷ್ಣೋಜಿರಾವ್ ದ್ವಿತೀಯ, ಮೌನೇಶಪ್ಪ ತೃತೀಯ ಸ್ಥಾನ. ಪ್ರಭು ಪ್ರಥಮ, ಕೃಷ್ಣೋಜಿರಾವ್ ದ್ವಿತೀಯ, ಮೌನೇಶಪ್ಪ ತೃತೀಯ. ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನ ನಮ್ಮ ಕೊಪ್ಪ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ಶಾಂತಮ್ನವರು ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಾಗಿರ್ತಕ್ಕಂಥ ಲತಾ ತೋಟ್ಗೇರ್ ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಪುರುಷರ ವಿಭಾಗದ 3 ಕಾಲಿನ ಓಟ. ಇದರಲ್ಲಿ ಪ್ರಥಮ ಸ್ಥಾನವನ್ನ ಪ್ರಶಾಂತ್ ಮತ್ತು ನಾಗರಾಜ್, ಶ್ರೀಧರ್ ಮತ್ತು ಲಕ್ಷ್ಮೀಕಾಂತ್ ದ್ವಿತೀಯ, ತಿಪ್ಪೇಶ್ ಮತ್ತು ಮೆಹಬೂಬ್ ತೃತೀಯ ಸ್ಥಾನ. ಈ ಬಹುಮಾನ ವಿತರಣೆಯನ್ನ ಶಾಂತಮ್ಮ ಮತ್ತು ಲತಾ ಮೇಡಮ್ ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತೇವೆ. ವಿಜೇತರು ಪ್ರಥಮ ಸ್ಥಾನವನ್ನ ಪ್ರಶಾಂತ್ ಮತ್ತು ನಾಗರಾಜ್, ದ್ವಿತೀಯ ಸ್ಥಾನವನ್ನ ಶ್ರೀಧರ್ ಮತ್ತು ಲಕ್ಷ್ಮೀಕಾಂತ್, ತೃತೀಯ ಸ್ಥಾನವನ್ನ ತಿಪ್ಪೇಶ್ ಮತ್ತು ಮೆಹಬೂಬ್. ನಿಂಗಪ್ಪ ದ್ವಿತೀಯ, ವಿದ್ಯಾ ತಿಪ್ಪೇಶ್ ತೃತೀಯ, ಕವಿತಾ ಬೀರಪ್ಪ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು. ಇದರ ಬಹುಮಾನ ವಿತರಣೆಯನ್ನ ನಮ್ಮ SDMC ಸದಸ್ಯರು ದಯಮಾಡಿ ಬಂದು ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೋಟದಲ್ಲಿ ಬಳೆಗಳನ್ನು ನಿಲ್ಲಿಸಿ ನಾಣ್ಯ ಇಡುವುದು ಅಂತ ಸ್ಪರ್ಧೆ.
ಅಕ್ಕಿ ತುಂಬಿರುವ ತಟ್ಟೆಯಲ್ಲಿ ಬಳೆಗಳನ್ನು ನಿಲ್ಲಿಸಿ ನಾಣ್ಯ ಇಡುವುದು ಅಂತ. ಇದರಲ್ಲಿ ಪ್ರಥಮ ಸ್ಥಾನ ಸೌಮ್ಯ ಸತೀಶ್, ದ್ವಿತೀಯ ಸ್ಥಾನ ಅನಿತಾ ಲಕ್ಷ್ಮೀಕಾಂತ್, ತೃತೀಯ ಸ್ಥಾನ ಅನಿತಾ ಚೌಡಪ್ಪ. ಇದರ ಬಹುಮಾನ ವಿತರಣೆಯನ್ನು ನಮ್ಮ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಹಿಳಾ ಶಿಕ್ಷಕಿಯರು ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಹೋದ್ಯೋಗಿ ಮಹಿಳಾ ಶಿಕ್ಷಕಿಯರು ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಪ್ರಥಮ ಸೌಮ್ಯ ಸತೀಶ್, ದ್ವಿತೀಯ ಅನಿತಾ ಲಕ್ಷ್ಮೀಕಾಂತ್, ತೃತೀಯ ಅನಿತಾ ಚೌಡಪ್ಪ. ಇನ್ನು ಮಹಿಳೆಯರ ವಿಭಾಗದ ಮುಂದಿನ ಸ್ಪರ್ಧೆ ಮ್ಯೂಸಿಕಲ್ ಚೇರ್. ಇದರಲ್ಲಿ ಪ್ರಥಮ ಸ್ಥಾನ ಪೂಜಾ ಧರ್ಮೋಜಿರಾವ್, ದ್ವಿತೀಯ ರೂಪಾ ರವಿಕುಮಾರ್, ತೃತೀಯ ಶ್ರುತಿ ದೇವರಾಜ್. ಅವರು ವೇದಿಕೆಗೆ ಆಗಮಿಸಬೇಕು. ಇದನ್ನು ನಮ್ಮ SDMCಯ ಮಹಿಳಾ ಸದಸ್ಯನಿಯರು ಬಹುಮಾನ ವಿತರಣೆ ಮಾಡಬೇಕು. ಪೂಜಾ ಧರ್ಮೋಜಿರಾವ್ ಪ್ರಥಮ, ರೂಪಾ ರವಿಕುಮಾರ್ ದ್ವಿತೀಯ, ಶ್ರುತಿ ದೇವರಾಜ್ ತೃತೀಯ. ಏಳನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮುಸ್ಕಾನ್ ಬಾನು, ಇವರು ರಾಮತ್ ಸಾಬ್ ಕುಡುಬ್ಲಿ ಅಫ್ರೀನ್ ಬಾನುರವರ ಮಗಳು. 7ನೇ ತರಗತಿನಲ್ಲಿ 700 ಅಂಕಗಳಿಗೆ 619 ಅಂಕಗಳನ್ನು ಪಡೆದು ಶೇಕಡ 88.42 ಅಂಕಗಳನ್ನು ಪಡೆದಿದ್ದಾಳೆ. ಹಾಗೆಯೇ ಕೆಂಚಮ್ಮ ಬಿ ಬಸವರಾಜಪ್ಪ ಮತ್ತು ಚೆನ್ನಮ್ಮನವರ ಮಗಳು, ಇವಳು ಕೂಡ 700 ಅಂಕಗಳಿಗೆ 614 ಅಂಕಗಳನ್ನು ಪಡೆದು ಶೇಕಡ 87.71 ಅಂಕಗಳನ್ನ ಪಡೆದಿದ್ದಾಳೆ. ಹಾಗೆಯೇ ನಯನ ಕರಿಬಸಪ್ಪ ಮತ್ತು ದೀಪಾರವರ ಮಗಳು, ಇವಳು ಕೂಡ 700 ಅಂಕಗಳಿಗೆ 607 ಅಂಕಗಳನ್ನು ಪಡೆದು ಶೇಕಡ 86.71 ಅಂಕಗಳನ್ನು ಪಡೆದಿದ್ದಾರೆ. ಈ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, SDMC ಅಧ್ಯಕ್ಷರು, ಶಿಕ್ಷಣ ಸಂಯೋಜಕರು, CRP ಮಿತ್ರರು ನೆರವೇರಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೀನಿ ನಾನು. ಹಾಗೆಯೇ ನಮ್ಮ ಪ್ರೌಢಶಾಲೆಯ SDMC ಅಧ್ಯಕ್ಷರು ಶ್ರೀಯುತ ಹನುಮಂತರಾಯರು, ಈ ಕಡೆ ನಮ್ಮ ಪಂಚಾಯತಿಗೆ ಮೆಂಬರ್ ದಯಮಾಡಿ ಸರ್ ನೀವು ಕೂಡ ಭಾಗವಹಿಸಿ ಸರ್. ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಮುಸ್ಕಾನ್ ಬಾನು, ಕೆಂಚಮ್ಮ ಪಿ, ನಯನ. ಇನ್ನು ಪ್ರಶಾಂತ್ ಮತ್ತು ಶ್ಯಾಮಲರವರ ಮಗಳಾಗಿರ್ತಕ್ಕಂಥ ಪ್ರೇರಣಾ, ಇವಳು ಶಾಲೆ ನಡೆದಿದ್ದು ಇಲ್ಲಿಯವರೆಗೆ ಅಂದ್ರೆ 20ನೇ ತಾರೀಕಿಗೆ ನಾವು ಕೊನೆಗೊಳಿಸಿದ್ವಿ. 146 ದಿನಗಳಿಗೆ 137 ದಿನ ಹಾಜರಾಗಿದ್ದಾಳೆ. ಉತ್ತಮ ಹಾಜರಾತಿ. ನೆಕ್ಸ್ಟ್ 2ನೇ ತರಗತಿಯಲ್ಲಿ ನಿಂಗಪ್ಪ ಮತ್ತು ಸರಿತಾ ದಂಪತಿಗಳ ಮಗಳು ಹರ್ಷಿತಾ, ಇವಳು 146 ದಿನಗಳಿಗೆ 141 ದಿನ ಹಾಜರಾಗುವ ಮೂಲಕ ಉತ್ತಮ ಹಾಜರಾತಿಯನ್ನು ಪಡೆದಿದ್ದಾಳೆ. ಇನ್ನು ಚಂದ್ರಶೇಖರಪ್ಪ ಎಂ, ಪವಿತ್ರ ಸಿ, ಈ ದಂಪತಿಗಳ ಮಗಳು ಸೃಷ್ಟಿ 3ನೇ ತರಗತಿಯಲ್ಲಿ 146 ದಿನ ಶಾಲೆ ನಡೆದಿದ್ದು ಅದರಲ್ಲಿ 143 ದಿನ ಹಾಜರಾಗಿದ್ದಾಳೆ. ಉತ್ತಮ ಹಾಜರಾತಿ. ಇನ್ನು 4ನೇ ತರಗತಿಯಿಂದ ಮೌನೇಶಪ್ಪ ಸುಮಿತ್ರಾ, ಈ ದಂಪತಿಗಳ ಮಗಳು ರಜನಿ, ಇವಳು ಕೂಡ 146 ದಿನಗಳಿಗೆ 144 ದಿನ ಹಾಜರಾಗಿದ್ದಾಳೆ. ಇದು ಕೂಡ ಉತ್ತಮ ಹಾಜರಾತಿ. ಇನ್ನು ಜಿ ವಿಜಯ್ ಕುಮಾರ್ ಮಮತಾ, ಈ ದಂಪತಿಗಳ ಮಗಳು ಅಮೂಲ್ಯ, 5ನೇ ತರಗತಿ. ಈ ಮಗು ಕೂಡ 146 ದಿನಗಳಿಗೆ 143 ದಿನ ಹಾಜರಾಗಿ ಉತ್ತಮ ಹಾಜರಾತಿಯನ್ನು ಪಡೆದಿದ್ದಾಳೆ. ಇನ್ನು 6ನೇ ತರಗತಿಯಿಂದ ನಿಂಗಪ್ಪ ಮತ್ತು ಸರಿತಾ ದಂಪತಿಗಳ ಮಗಳು ಕಲ್ಪನಾ,
ಇವಳು 146 ದಿನಗಳಿಗೆ 146 ದಿನ ಹಾಜರಾತಿನ ತೆಗೆದುಕೊಂಡು ಉತ್ತಮ ಹಾಜರಾತಿನ ಸಾಧಿಸಿದ್ದಾಳೆ. ಇನ್ನು 7ನೇ ತರಗತಿಯಿಂದ ಧರ್ಮಪ್ಪ ಮತ್ತು ರಾಧಾ ದಂಪತಿಗಳ ಮಗಳು ರಮ್ಯಾ 7ನೇ ತರಗತಿ 146 ದಿನಗಳಿಗೆ 142 ದಿನಗಳು ಹಾಜರಾಗಿ ಉತ್ತಮ ಹಾಜರಾತಿಯನ್ನು ಪಡೆದುಕೊಂಡಿದ್ದಾರೆ. ಈ 7 ಜನ ಬಾಲಕಿಯರಿಗೆ ತುಂಬು ಹೃದಯದ ಅಭಿನಂದನೆಗಳು. ಇದರ ಜೊತೆಗೆ ನಮ್ಮ ಶಾಲೆಯ ಉಳಿದಂತ ಮಕ್ಕಳು ಕೂಡ ಆಸ್ಪಾಸಲ್ಲಿ ಅಂದ್ರೆ ಪಾಯಿಂಟ್ ಸಮಥಿಂಗ್ ಅಲ್ಲಿ ಕೂಡ ವ್ಯತ್ಯಾಸಗಳಾಗಿ ಗ್ರಾಮ ಪಂಚಾಯತಿ ಶಿಕ್ಷಣ ಸಂಸ್ಥೆಯ ಎಲ್ಲ ನನ್ನ ಮಿತ್ರರೇ ಹಾಗೂ ನಮ್ಮ ತಿಮ್ಮಗಟ್ಟಿ ಬಡಿಗೆ ಸರ್ ಹೆಚ್ಚಿನ ಒಂದು ಶ್ರಮಪಟ್ಟು ಇಲ್ಲಿಂದ 1-1.5 ತಿಂಗಳಾಯಿತು ಹೋಗಿ ಅವರಿಗೂ ಸ್ವಾಗತಿಸುತ್ತಾ ಈ ಸಮಾರಂಭಕ್ಕೆ ನಮ್ಮ ಕೀರ್ತಿ ಸಣ್ಣದಾದರೂ ಮೂರ್ತಿ ದೊಡ್ಡದು ಅಂತ ಹೇಳಿ ನಮ್ಮ ಶಾಲೆಯ ಹೆಸರು ಬಂದಿದೆ. ಅದಕ್ಕೆ ಎಲ್ಲರೂ ಕಾರಣ ನಮ್ಮ ಶಿಕ್ಷಕರ ಬಾಂಧವರು ಹಾಗೂ ನಮ್ಮ ಮಕ್ಕಳು ಪೋಷಕರು ಬಹಳ ಶ್ರಮಪಟ್ಟು ನಮ್ಮ ಈ ಶ್ರಮಕ್ಕೆ ಹೂಗೊಟ್ಟು ನಾವು ಹೇಳಿದಂಥ ಎಲ್ಲ ಖರ್ಚಿಗೂ ಮತ್ತು ವೆಚ್ಚಕ್ಕೂ ಸರಿಯಾಗಿ ಬಟ್ಟೆ ಬರೆ ಎಲ್ಲ ಕಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಶಸ್ವಿ ತರಲಿಕ್ಕೆ ಕಾರಣರು ಅಂದರೆ ಪೋಷಕರೇ ನಮಗೆ ಒಳ್ಳೆ ಹೆಮ್ಮೆಯಿಂದ ಮಾಡಿದ್ದಾರೆ. ಈ ಶಾಲಾ 24-25ನೇ ಸಾಲಿನ ವಾರ್ಷಿಕೋತ್ಸವವನ್ನ ಮಕ್ಕಳ ಕಾರ್ಯಕ್ರಮ ಎಂದು ಎಷ್ಟು ಜನನೋ ಅಷ್ಟೇ ಪೋಷಕರು ಅಷ್ಟೇ ನಮ್ಮ ಶಾಲೆಗೆ ಗೌರವ ಕೊಟ್ಟು ಹೆಚ್ಚಿನ ರೀತಿಯಾಗಿ ನಮ್ಮ 1ನೇ ತರಗತಿ ಮತ್ತು 2ನೇ ತರಗತಿ ಇತ್ತಲ್ಲ ಅದಕ್ಕೆ ಹಂಗೆ LKG UKG ಸ್ಟಾರ್ಟ್ ಮಾಡ್ತಿದ್ದೀವಿ. ಮುಂದಿನ ಎಲ್ಲ ಸಂಘ ಸಂಸ್ಥೆಗಳಿಗೆ ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗೆ ಭಾಗಿಯಾಗಿ ಎಲ್ಲರೂ ಸಹ ನಮಗೆ ಪ್ರೋತ್ಸಾಹ ಕೊಟ್ರಿ ಅಂತ ಹೇಳಿ ಈ ಎಲ್ಲ ಪೋಷಕರಿಗೂ ಮತ್ತು ಅಕ್ಕಪಕ್ಕದ ಶಿಕ್ಷಕರಿಗೂ ಹಾಗೂ ದಿಂಡಹಳ್ಳಿ ಮತ್ತು ಕವಾಸ್ಪುರ ಮಾರುವಳ್ಳಿ ಎಲ್ಲ ಶಿಕ್ಷಕರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ ನನ್ನ ಈ ಚಿಕ್ಕ ಭಾಷಣಗಳನ್ನು ನಾವು ಮುಗಿಸ್ತೀನಿ. ಆದರೆ ನಮಗೆ 1ನೇ ತರಗತಿ LKG UKG ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಬೇರೆ ಕಡೆ ಕಳಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಕಳಿಸಿ ಹೆಚ್ಚಿನ ವಿದ್ಯಾಭ್ಯಾಸಗಳನ್ನ ಉಳಿಸಿ ನಮಗೆ ಇಷ್ಟು ಮಾತಾಡೋಣ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಚಿಕ್ಕ ಭಾಷಣಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಲಲಿತಮ್ಮನವರು ಹಾಗೆಯೇ ಅಕ್ಷತಾ ಅವರು ಬಂದಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ದಯಮಾಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಇದನ್ನ ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ನಾಗಪ್ರಸಾದ್ ನೆರವೇರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. 2024-25ನೇ ಸಾಲಿನ ನಮ್ಮ ಶಾಲೆಯ ವಾರ್ಷಿಕ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ. ನಾನು ಎಲ್ಲರ ಹೆಸರು ಹೇಳ್ತಾ ಹೋದರೆ ಭಾಳ ಲೇಟ್ ಆಗುತ್ತೆ, ಯಾಕಂದರೆ ನಿಮ್ಮ ಆಸಕ್ತಿ ಭಾಳ ಹೆಚ್ಚಾಗೈತಿ. ಹಾಗಾಗಿ ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ಮಕ್ಕಳಿಗೂ ಹಾಗೂ ನಿಮಗೂ ಹಾಗೂ ಶಿಕ್ಷಕರಿಗೂ ಗಣ್ಯರಿಗೂ ಕಾರ್ಯಕ್ರಮ ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಬೇಗ ಬನ್ನಿ. ಉಮಾ ಮೇಡಮ್, ಶೋಭಾ ಮೇಡಮ್, ಸ್ವಲ್ಪ ಬೇಗ ಬನ್ನಿ. ಎಲ್ಲ ಶಿಕ್ಷಕಿಯರು